अरुणसिद्धेश्वर महाराज की, शिवयोगी सिद्धरामेश्वर महाराज की, शिव सांबजय नमः। पार्वती पति शिव हर हर महादेव। गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरवे नमो नमः। देवस्तलिंगेश्वरं हाडगल गुरुकुल पंचाक्षरेश्वरं पुट्टराज गुरुवर शारदामाते नमो। आंजनेयन ईश्वरने मल्लय्यने महेशेश्वरने शिवयोगी सिद्धरामेश्वराय नमो नमः।
Guru Ni Pachara
ಜಯ ಮಂಗಳಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಧುರ ಶಿವ ಹರ ಹರ ಮಧುರ ಶಿವ ಹರ ಹರ ಮಧುರ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನೂತನ ಪ್ರಚಾರು ಚರಣಾಂಬೋಜಗನ ಮಹಿಮಾ ನಾಮರೂಪ ಕ್ರಿಯಾ ಕಲಾಪ ಹುರಾ ಮನರತ ಮಧುರ ತೇಜವ ಮಮರೂಪೇ ಗುರುವೇಶ್ವರ ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಕಾಯರು ಗುರುವಿನ ಜಗನ ಗಾಯತವನ ಲಂಕೆ ಶಿವನು ಪಾಂಡಿತ ಪಾದಸ್ಥಳಕ್ಕೆ ಗುರುವಾಗು ದಾರದೋರಿ ಸಮಸ್ತ ಭಕ್ತರಿಗೆ ಕಾರ್ಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚರ ಸಂಗನ ಬಸವ ಸಗರ ಬಸವ ಸಗರ ಬಸವ ಕೊಂತವನೆ ತಿಂಗಳಿಸುವ ಕೊಕ್ಕಂತರಂಗ ವಿಚಾರವೆಲ್ಲವ ಸಂತೆ ಅಂಗಡಿಯಂತೆ ಸರಳಾಪುರದ ಉದ್ದೇಶಿ ಚಿಂತಿತಾರ್ಥವೆನಗಿದ್ದ ನಿರಂತರ ಮಹಂತನ ನಿಷಿದ ಸೊನ್ನರಗಿ ಸಿದ್ದರಾಮಯ್ಯಗೆ ಶರಣು ಶರಣ ಸಿದ್ದರಾಮಯ್ಯಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ವೀರ ಶಿವಾಚಾರ ಮಾರ್ಗ ವಿಚಾರ ಭಕ್ತರ ಪರಿವೂರ್ಣ ಶಿವ ಹರ ಕರ್ಮ ಭಕ್ತಿ ಜ್ಞಾನವಿರುವಂತೆ ಧಾರಣೆಗಳಿರುವಂತೆ ಕರುಣಾಕಾರನಾಗಿ ಸತಸ್ಥಲವನ್ನು ಧರಿಸಿದ ಗುರುಚಂದ್ರ ಸಂಗನ ಬಸವ ಶರಣ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮರುಳ ಶಂಕರ ದೇವರಿಗೆ ಕಿನ್ನರುವ ಬಮ್ಮನಗಳು ಶಿವದಕ್ಕೆ ತಲೆಗೆ ಕಾಣದ ಕನಪ್ಪಯ್ಯಗೆ ಪರಬರಿಯ ಶಿವಲಿಂಗ ಭಕ್ತಿಯ ಪರದರ್ಶಿ ಕಾಲನ ನಿವಾರಿಸಿ ಹರನಾಚುತಗೊಂಡ ಶಿವ ಶರಣರಿಗೆ ಶರಣು ಶರಣ ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮಸುದೀಪುರ ಗ್ರಾಮಾಧೀಶ್ವರರು ಮಸುದೀಪುರ ಗ್ರಾಮಾಧೀಶ್ವರ
विश्वेशलिङ्गसम्भूतं विश्वविद्याविभोदकं विश्ववन्द्यं विश्वाराध्यं जगद्गुरुम् जया श्री रेणुकाचार्यः शिवाक्षरशुकामणिः येनूरेषु स्थापयामास भूतले ಉರಿಯಲಾಗದ ಕಲ್ಪದ ಮಸಲಿಂಗದ ಸುಪ್ರಭಾಂತಗಳು ಬೆರೆದುತ್ತದೆ ಕಲ್ಪವನಿ ತಾಳಿದ ಮಹಾತ್ಮನೆ ಹಾನಗಲ್ಲ ಸಜ್ಜನವರ ಕುಮಾರ ಶಿವಯೋಗಿ ಗುರುವರನ್ನ ಪಾದ ಪಂಕಜಂ ಸಲ ನೆಲೆಸುತ್ತಿರಾಜಿಪ್ಪದು ಎನ್ನಯ್ಯ ಹೃದಯ ರಸ್ತರಶಿ ಪ್ರಥಮತಃ ಶ್ರೀಮದ್ ವೀರಶೈವ ಮತ ಸಂಸ್ಥಾಪನಾಚಾರ್ಯವರಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯ ರೇಣುಕರನ್ನ ಎನ್ನ ಮನೋಮಂದಿರದಲ್ಲಿ ಸ್ಮರಣೆಗೈಯುತ್ತ ಎನ್ನ ಆರಾಧ್ಯ ಕುಲದೈವ ಮಹಾಮಹಿಮ ಶ್ರೀಗುರುಯ ಪ್ರದಡಿಯ ಮಲ್ಲಿಕಾರ್ಜುನನ ಮನದಲ್ಲಿ ಧ್ಯಾನಿಸಿ ಚಿಂಚೋಳಿ ತಾಲೂಕಿನ ಚಿಮ್ಮಾಯಿಬಲ ಹಿರೇಮಠದ ಮಠಾಧ್ಯಕ್ಷರಾದ ಲಿಂಗೈಕ್ಯ ಸಿದ್ಧಸ್ಥಳ ಬ್ರಹ್ಮಿ ಶಿವಯೋಗಿ ಸಿದ್ದರಾಮ ಶಿವಾಚಾರ್ಯ ಅಪ್ಪಂಗಳ ಮಸ್ತಕದಲ್ಲಿ ಹೊತ್ತುಕೊಳ್ಳುತ್ತಾರೆ. ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಧರ್ಮದ ಕೇಂದ್ರವಾಗಿರ್ತಕ್ಕಂಥ ಭಕ್ತಿಯ ಬೀಡಾದ ಹಲವು ಮಾತೆಯನ್ನು ನೀವನು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಅನ್ನತಕ್ಕಂಥ ಮಾತನ್ನ ಮೈಲಾರ ಬಸವಲಿಂಗ ಶರಣರು ಹೇಳಿದ ಪ್ರಕಾರ ಮಹಾತ್ಮನಾದ ಶಿವಯೋಗಿ ಸಿದ್ದರಾಮ ಮನವೊಲಿದು ಪಾದವನಿಟ್ಟ ಮಸೀದಿಪುರ ಗ್ರಾಮದಲ್ಲಿ ನೆಲೆಯಾಗಿ ನಿಂತು ಬೇಡಿದವರಿಗೆ ಬೇಡಿಕೆಯನ್ನು ಕೊಟ್ಟು ಸಕಲ ಜೀವಾತ್ಮನ ಲೇಸನ್ನೇ ಬಯಸಿದೆ. ಪುಣ್ಯಾತ್ಮ ಪವಾಡ ಪುರುಷ ಕಾರಣಿಕ ಪುರುಷ ಕಾರಣಿಕ ಋತುವಾಗಿರ್ತಕ್ಕಂಥ ಶಿವಯೋಗಿ ಸಾರ್ವಭೌಮ ಶುದ್ಧ ಕುಲಚಕ್ರವರ್ತಿ ಸಿದ್ದೇಂದ್ರನ ಅಡೆದಾವರೆಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಆ ಪುಣ್ಯಾತ್ಮನೇ ಪವಿತ್ರವಾದ ಪುಣ್ಯದ ಪುಂಜವಾದ ಶಿವಯೋಗಿ ಸಿದ್ದೇಂದ್ರನ ಕಥಾಸಾರವನ್ನು ಕೇಳಲು ತಾವೆಲ್ಲ ಮುಮುಕ್ಷರ ಅಪೇಕ್ಷೆಯಿಂದ ಸಿದ್ದರಾಮೇಶ್ವರರ ಮಂಗಲಮಯವಾದ ಮಂಟಪದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ತಮ್ಮೆಲ್ಲ ಶರಣರ ಅಂತರಾತ್ಮದಲ್ಲಿ ಸಾಕ್ಷಿ ಚೈತನ್ಯವಾಗಿ ಬೆಳಗತಕ್ಕಂಥ ಪರಂಧಾಮ ಪರಶಿವ ಚೈತನ್ಯ ಮೂರ್ತಿಗೆ ಶರಣು ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, ಮಹಾಮಹಿಮನಾದ ಶಿವಯೋಗಿ ಸಿದ್ದರಾಮೇಶ್ವರರ ಪುರಾಣ ಇವತ್ತು ಎಷ್ಟನೇ ದಿವಸ ಅಂತ ಶಿವಾವಲೋಕನ ಮಾಡಿಕೊಂಡಾಗ ಇವತ್ತು 21ನೇ ದಿವಸದಲ್ಲಿ ಸಾಂಗವಾಗಿ ನಿರ್ವಿಘ್ನವಾಗಿ ನಿರಾಳತ್ವದಿಂದ ಸಿದ್ದರಾಮೇಶ್ವರ ಪುರಾಣ ಭವ್ಯ ರೀತಿಯಲ್ಲಿ ಸಾಗ್ತಾ ಬಂದಿದೆ. ಪರೋಕ್ಷವಾಗಿ ಅಪರೋಕ್ಷವಾಗಿ ನೋಡತಕ್ಕಂಥ ಸಿದ್ದರಾಮನ ಪುರಾಣ ಹೇಳಲಿಕ್ಕೆ ವರ್ಣನಾತೀತವಾಗಿರ್ತಕ್ಕಂಥ ಪುರಾಣ. ಇದಕ್ಕೆ ಸಿದ್ದರಾಮ ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಜಂಗದಕ್ಕೆ ವಂಚಿಸನು, ಲಿಂಗವನೋ ಹಿಂಗರಿಯನು, ಭಕ್ತರೋ ಪರಸತಿಗೆ ಒಲಿಯದವನೋ ಭಂಗವೇ ಇಲ್ಲವೆಂದ ಕಪಿಲ ಶುದ್ಧ ಮಲ್ಲಿಕಾರ್ಜುನ ಅನ್ನತಕ್ಕಂಥ ಮಾತನ್ನ ಸಿದ್ದರಾಮೇಶ್ವರ ಹೇಳ್ತಾ ಇದ್ದಾರೆ. ಜಂಗಮಕ್ಕೆ ವಂಚಿಸನು, ಲಿಂಗವನು ಹಿಂಗರಿಯನು, ಸಂಘ ಭಕ್ತರೋ ಪರಸತಿಗೆ ಒಲಿಯದವನು, ಭಂಗವೇ ಇಲ್ಲವೆಂದ ಕಪಿಲ ಶುದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತನ್ನ ಸಿದ್ದರಾಮೇಶ್ವರ ಹೇಳ್ತಾ ಇದ್ದಾರೆ. ಅಂದ್ರೆ ನಿಷೇಧ ಭಕ್ತನಾದವನು ಹೇಗೆ ತನ್ನ ತಿಳ್ಕೊಂಡು ಕೇಳಿದ್ರೆ ಜಂಗಮನನ್ನು ವಂಚಿಸದವನು, ಜಂಗಮನಿಗೆ ದ್ರೋಹ ಬಗೆದವನು, ಲಿಂಗದ ಮೇಲೆ ಭಕ್ತಿ ಸದಾ ಇಟ್ಟು
ಗುರುತಿಸಿದವನು ಅವನೇ ನಿಜವಾದ ಭಕ್ತ ಅಂತಕ್ಕಂಥ ಮಾತನ್ನ ಸಿದ್ದರಾಮೇಶ್ವರ ಹೇಳ್ತಾರೆ. ಜಗತ್ತಿನಲ್ಲಿ ಎಂಥ ಭಕ್ತರಾಗಬೇಕಂತ ತಿಳ್ಕೊಂಡೆ ಕೇಳಿದ್ರೆ ಶ್ರೀಗಿರಿ ಮಲ್ಲಯ್ಯನಿಗೆ ಸಿದ್ದರಾಮಯ್ಯ ಹ್ಯಾಂಗ ಪರಮ ಭಕ್ತನಾದೋ ಹಾಗ ಎಲ್ಲರೂ ಕೂಡ ಶಿವಗ್ರಾಹಿಗಳಾಗಿ ಶಿವ ಭಕ್ತರಾಗಬೇಕಿರತಕ್ಕಂಥ ಮಾತನ್ನ ಇಲ್ಲಿ ಬಹಳ ಸುಂದರವಾಗಿ ಅಪ್ಪಣೆ ಹೇಳ್ತಾರೆ. ಯಾಕಂದ್ರೆ ಜಂಗಮನನ್ನ ಲಿಂಗನನ್ನ ನಂಬಿದ ಪುಣ್ಯಾತ್ಮ ಯಾರಾದರೂ ಇದ್ರೆ ಅವ ಸಿದ್ದರಾಮ ಅಂತಕ್ಕಂಥ ಮಾತನ್ನ ಹಾಗೆ ಇಲ್ಲಿ ಆದಿಲಿಂಗವನ್ನ ತನ್ನ ಸ್ವಗ್ರಾಮಕ್ಕೆ ಸ್ವರ್ಣಲಿಂಗಿಗೆ ತೆಗೆದುಕೊಂಡು ಹೋಗಿದ್ದಾನೆ. ತೆಗೆದುಕೊಂಡು ಹೋದ ಮೇಲೆ ಆ ಆದಿಲಿಂಗದಲ್ಲಿ ಅರ್ಧನಾರೀಶ್ವರ ಶಿವಪಾರ್ವತಿಯರನ್ನ 5 ಮುಖಗಳಿರತಕ್ಕಂಥ ಲಿಂಗವನ್ನ 1000 ಸಹಸ್ರ ಲಿಂಗಗಳನ್ನ ಏಕ ಕಲ್ಲಿನಲ್ಲಿ ಒಂದೇ ಕಲ್ಲಿನಲ್ಲಿ ಶಿಲ್ಪಿಗಳಿಂದ ಕೆತ್ತಿಸಿದ ಪುಣ್ಯಾತ್ಮ ಸಿದ್ದರಾಮ ಇಷ್ಟೆಲ್ಲವನ್ನ ಮಾಡಿದ್ದಾನೆ. ಮಾಡಿದ ಮೇಲೆ ಆ ಲಿಂಗಕ್ಕಾಗಿ ಆ ಲಿಂಗವನ್ನ ಸ್ಥಾಪನೆಗೋಸ್ಕರವಾಗಿ ಅಲ್ಲೆಲ್ಲ ಕಾರ್ಯವನ್ನ ಮಾಡಬೇಕಲ್ಲ, ಅದಕ್ಕೆ ಒಂದು ಕಡೆ ಹೇಳ್ತಾನೆ, ದುಂಬಿ ಇರಬೇಕಾದರೆ ಹೂ ಬೇಕು ಏನು ಹೇಳ್ತಾನೆ. ದುಂಬಿ ಇರಬೇಕಾದರೆ ಹೂ ಬೇಕು, ಹೂ ಇರಬೇಕಾದರೆ ನೀರು ಬೇಕು. ಎಷ್ಟು ಒಂದಕ್ಕೊಂದು ಸರಾಗವಾಗಿ ಹೇಳ್ತಾ ಇದ್ದಾರೆ. ದುಂಬಿ ಇದ್ದಾಗ ಮಾತ್ರ, ಹೂ ಇದ್ದಾಗ ಮಾತ್ರ ದುಂಬಿ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಅನ್ನತಾನ ದುಂಬಿ ಇರಬೇಕಾದರೆ ಹೂ ಇರಬೇಕು, ಹೂ ಇರಬೇಕಾದರೆ ನೀರಿರಬೇಕು, ನೀರಿರಬೇಕಾದರೆ ಕೊಳ್ಳ ಹಳ್ಳ ಇರಬೇಕು, ಕೊಳ್ಳ ಹಳ್ಳ ಇರಬೇಕಾದರೆ ಮರ ಇರಬೇಕು, ಮರ ಇರಬೇಕಾದರೆ ಗುಡಿ ಇರಬೇಕು, ಗುಡಿ ಇರಬೇಕಾದರೆ ಲಿಂಗ ಇರಬೇಕು, ಲಿಂಗ ಇರಬೇಕಾದರೆ ಭಕ್ತರಿರಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಒಂದಕ್ಕೊಂದು ಆಗ ಬಹಳ ಸುಂದರವಾಗಿ ಹೇಳ್ತಾರೆ. ಏನು ದುಂಬಿ, ದುಂಬಿಗೆ ಹೂವ, ಹೂವಿಗೆ ನೀರ, ನೀರಿಗೆ ಮರ, ಮರಕ್ಕೆ ಗುಡಿ, ಗುಡಿಗೆ ಲಿಂಗ, ಲಿಂಗಕ್ಕೆ ಭಕ್ತ ಅಂತಕ್ಕಂಥ ಅದಕ್ಕೆ ಹೇಳ್ತಾ ಇದ್ದಾನ ಬಹಳ ಸುಂದರವಾಗಿ. ಸಿದ್ದರಾಮ ಆ ಆದಿಲಿಂಗವನ್ನ ಎಲ್ಲಿ ಸ್ಥಾಪನೆ ಮಾಡ್ಕೊಂಡು ತಿಳ್ಕೊಂಡು ಕೇಳಿದ್ರ ಹಳ್ಳದ ತಡಿ, ಲಿಂಗದ ಜಡಿ, ಲಿಂಗದ ಗುಡಿ, ಮರದ ತಡಿ, ಆರದ ಮರದ ತಡಿ, ಆ ಎಲ್ಲವನ್ನ ಸರಾವಾಗಿ ಇಟ್ಟುಕೊಂಡು ಆ ಲಿಂಗವನ್ನ ಸ್ಥಾಪನಾ ಮಾಡಬೇಕಂತ ತಿಳ್ಕೊಂಡು ಗುಡಿಯನ್ನ ಕಟ್ಟಿಸಿದಾನ. ಪೀಠವನ್ನ ತಯಾರು ಮಾಡಿದಾನ. ಪೀಠವನ್ನ ತಯಾರು ಮಾಡಿ ಆ ಲಿಂಗಗೋಸ್ಕರವಾಗಿ ದಶದಿಕ್ಕುಗಳಿಗೆ ರಾಜ ಮಹಾರಾಜರನ್ನ, ಕುಂತವರನ್ನ, ಪಾಂಡ್ಯಕರನ್ನ, ಮೌರ್ಯರನ್ನ ಎಲ್ಲರಿಗೂ ಕೂಡ ಸೊನ್ನಲಿಂಗ ಗ್ರಾಮ ಕಲಿಸಿ ಎಲ್ಲರ ಒಂದು ಅಪೇಕ್ಷೆಯಲ್ಲಿ ಆದಿಲಿಂಗವನ್ನ ಸ್ಥಾಪನೆ ಮಾಡಿದವರ ಪಾಪ ಪರಿಹಾರ ಆಗ್ತಕ್ಕಂಥ ವಿಚಾರದಲ್ಲಿ ದಶದಿಕ್ಕುಗಳಿಗೆ ತನ್ನ ಶಿಷ್ಯರನ್ನು ಕೊಟ್ಟು ಕಳಿಸ್ತಾರೆ. ದಶದಿಕ್ಕುಗಳಿಗೆ ತನ್ನ ಶಿಷ್ಯರನ್ನ ಕಳಿಸಿ ಪ್ರಚಾರವನ್ನ ಮಾಡಿ ಹೇಳಿ ಕಳಿಸ್ತಾ ಇದ್ದಾನೆ. ಹೇಳಿ ಕಳಿಸ್ತಕ್ಕಂಥ ಸನ್ನಿವೇಶದಲ್ಲಿ ಆ ಲಿಂಗದ ಪ್ರತಿಷ್ಠೆಗಾಗಿ ಸಿದ್ದರಾಮ ಹೋಮ ಧೂಮ ಎಲ್ಲವನ್ನ ತಯಾರು ಮಾಡ್ತಾ ಇದ್ದಾನೆ. ದೇಶ ನಾನಾ ದೇಶಗಳಿಗೆ ಕಳಿಸ್ತಾ ಇದ್ದಾನೆ. ಅದನ್ನು ಲಿಂಗವನ್ನ ಸ್ಥಾಪನೆ ಮಾಡತಕ್ಕಂಥ ಮುಹೂರ್ತವನ್ನು ತೆಗಿತಾ ಇದ್ದಾರೆ. ಯಾವುದು ಕಾರ ಹುಣ್ಣಿಮೆ ಚತುರ್ದಶಿ ದಿವಸ ಚೈತ್ರ ಶುದ್ಧ ಅರ್ಧರಾತ್ರಿಯಲ್ಲಿ ಬೆಳಗಿನ ಜಾವದ ಪ್ರಾಯವಿ ಮುಹೂರ್ತದಲ್ಲಿ ಆದಿಲಿಂಗವನ್ನು ಸ್ಥಾಪನೆ ಮಾಡಬೇಕಂತಕ್ಕಂಥ ವಿಚಾರಧಾರೆಯನ್ನ ಸಂಕಲ್ಪವನ್ನು ಮಾಡ್ತಾ ಇದ್ದಾನೆ. ಯಾರು ಶಿವಸಿದ್ಧಾರ ಈ ರೀತಿ ಎಲ್ಲವನ್ನ ಸಜ್ಜೆ ಮಾಡಿದ್ದಾನೆ. ಸಜ್ಜೆ ಮಾಡಿದ ಮೇಲೆ ಇನ್ನ ಯಾವುದೂ ಕೂಡ ಭೇದ ಭಾವಿಲಾದೆ ಶಿವಶಕ್ತಿಯರನ್ನ ಕಡಿಗೆ ಮಾಡಾದರೆ ಅರ್ಧನಾರೀಶ್ವರ ಲಿಂಗವನ್ನ, ಪಂಚಮುಖ ಪರಮೇಶ್ವರ ಲಿಂಗವನ್ನ, ಸಹಸ್ರ ಲಿಂಗವನ್ನ ಏಕಕಾಲಕ್ಕೆ ಒಂದೇ ಶಿವಲಗ್ನ ಮಹತ್ವದಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಬೇಕಂತಕ್ಕಂಥ ಸಂಕಲ್ಪವನ್ನು ಮಾಡ್ತಾ ಇದ್ದಾನೆ. ಆ ಸಂಕಲ್ಪದ ಕಾಲಕ್ಕೆ ಲಿಂಗ ಸುತ್ತ ಹಾಕ್ಬೇಕಾದ್ರೆ ಬೇಕಲ್ಲ. ಈಗ ಲಿಂಗ ನಾವು ಅಭಿಷೇಕ ಮಾಡಬೇಕಾಗಿದ್ರೆ ಏನಾಗ್ತದೆ, ಪಂಚಾಮೃತ ಬೇಕಾಗ್ತದೆ. ಹಾಲ, ತುಪ್ಪ ಇವೆಲ್ಲ ಪಂಚಾಮೃತ ಕಲಿಸಿ ನಾವು ಅಭಿಷೇಕ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಅದನ್ನೆಲ್ಲವನ್ನ ಮಾಡ್ತಾ ಇದ್ದೇವೆ. ಆವಾಗ ಸಿದ್ಧಶಿವೇ
ಅಭಿಷೇಕ ಬೇಡ ಅಂತ, ಪಂಚಾಮೃತದ ಅಭಿಷೇಕ ಬೇಡ. ಯಾವಾಗ ತಿಳ್ಕೊಳ್ಳಿಕ್ಕೆ ಕೇಳಿದ್ರೆ ಪಾತಾಳ ಲೋಕದ ನಾಗಲೋಕದಲ್ಲಿರ್ತಕ್ಕಂಥ ದಿವ್ಯಾಮೃತವನ್ನು ತಂದು ಆದಲಿಂಗಕ್ಕೆ ಅಭಿಷೇಕವನ್ನ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಿರತಕ್ಕಂಥ ವಿಚಾರವನ್ನ ಇಲ್ಲಿ ಸಿದ್ದರಾಮ ಇಟ್ಟುಕೊಳ್ತಾ ಇದ್ದಾರೆ. ಸಿದ್ದರಾಮ ಇಟ್ಟುಕೊಂಡ ಕಾಲಕ್ಕೆ ಅವಾಗ ನಿರಂತರ ಎಲ್ಲ ಭಕ್ತಗಳನ್ನು ಕೇಳ್ತಾ ಇದ್ದಾನೆ. ಈಗ ತಿಳ್ಕೊಂಡು ಕೇಳಿದ್ರೆ ಯಾವ ಚಂದ್ರ ಉದಯ ಆಗುವುದರೊಳಗಾಗಿ, ಚಂದ್ರ ಈ ಭೂಮಿಗೆ ಬರುವುದರೊಳಗಾಗಿ ಸೂರ್ಯ ಅಸ್ತಾನಾಕ್ಷರವೇ ಕೈಲಾಸಕ್ಕೆ ಹೋಗಿ ಅಲ್ಲಿ ಶಿವನನ್ನ ಕೇಳಿ ಶಿವನ ಅಪ್ಪಣೆಯನ್ನು ಪಡೆದು ದಿವ್ಯಾಮೃತವನ್ನು ನಾನು ತಂದೆ ತೀರ್ಥ ತಿಳ್ಕೊಂಡು ಭಕ್ತರ ಮುಂದೆ ಪ್ರಮಾಣವನ್ನು ಮಾಡ್ತಾ ಇದ್ದಾರೆ. ಯಾರೋ ಶಿಷ್ಯ ಪ್ರಮಾಣವನ್ನ ಮಾಡಿ ಬಂದಿರತಕ್ಕಂಥ ಭಕ್ತರಿಗೆ ಯಾರಿಗೆ ಇಲ್ಲಿಂದ ತೊಗಲಾರ್ದಂಗೆ, ಇಲ್ಲಿಂದ ಹೋಗಲಾರ್ದಂಗೆ ಎಲ್ಲರೂ ಕೂಡ ನಡೀತಕ್ಕಂಥ ಭಜನೆ ಕೀರ್ತನೆ ಇವೆಲ್ಲ ಕೂಡ ನಿರಂತರವಾಗಿ ನಡೆಯ ತಿಳ್ಕೊಂಡು ಆಶೀರ್ವಾದವನ್ನು ಮಾಡಿ ಸಿದ್ದರಾಮ ಎಲ್ಲಿಗೆ ಹೋಗ್ತಾನೆ ತಿಳ್ಕೊಂಡು ಕೇಳಿದ್ರೆ ಶಿವನ ಅರಮನೆ ಕೈಲಾಸಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ ಹೋಗ್ತಕ್ಕಂಥ ವಿಷಯ ಈ ಪ್ರಾಣದಲ್ಲಿ ಅರಮನೆಗೆ ಬಂದು ಬಾಗಿಲಳು ಕರೆದು ರಮಣಿಪ ನೆರೆಯರುಗಳೈದ ತದುಗಣೇಶ್ವರರ ನೆರವಿಯ ಬಗೆದು ಶಿವನಾರೈವಗಣು ಸುದಯನಂತೆಗಳೇ ನನಗೆ ಕ್ರಮಸಂಧಾರಂ ಮಂಡ ನಾಲುಗೆಯ ಬೆರಸು ಹರಿತಂದು ಮೈ ಕುದಾನದಿ ದೇವರ ಬಲ್ಲ ಕೊಳಗೆ ತೆರೆದು ಬೋಳೈಸಿ ಕೇಳದನು ಬಂದು ಕಾರಣವನು ವಿಷಕಂಠ ವಿಪಮಾಕ್ಷ ವಿಷಮಾರ್ತಹರ ವಿಷಮ ವಿಷಧರಾಭರಣ ವಿಷಜಾಶರ ಕಪಾಲಧರ ವಿಸರ್ಹಾಂಬನಯನ ಪಾದ ವಿಸರ ವ್ಯಾಪ್ತನುದುತರ ವಿಷಾಜನಕ ವಿಷಧರ ಧರಾಧಪತಿ ವಿಷಧರ ಕಿರಣ ಮೋಳಿ ವಿಷಯ ದೂರ ವಿಸರಾಮೃತವನು ನಿಸುಸ್ತನಾಗಿ ಕರುಣಿಸುವುದಾಗಿ ಲಿಂಗಾಭಿಷೇಕವ ಮಾಡಬೇಕೆಂದನು ತನಯನಭಿಷೇಕವ ಮಾಡುವಾತಕ್ಕೆ ಭಕ್ತ ನಿಧಾನದಿ ಸಂತಸಂಬಟ್ಟು ಕಂದ ಕೇಳನುಪಮ ಸುಧಾರಸರಂ ಪಾತಾಳ ತಳದೊಳೆದ ಖಡಖಡದಿಂದ ನಿನ್ನ ಮನಕ್ಕೆ ಬಂದನೇನು ಹೋಗೆಂದು ಬೆಸಸ ಪದವರನಾಗಿ ಬೀಳ್ಕೊಂಡು ಸಂತೋಷಮಂ ಗಣನಿದ ಅಡಿಲೋಕಮಂ ಸಾಥ ನಿತ್ತಲತ್ತಲ ರುದ್ರೇನಗೈದನು ಎಳಸಿ ಸಿದ್ದೇಶ್ವರನ ಕೂಡ ಹುಸಿ ಜಗಳವಂ ಬೆಳೆಸಬೇಕೆಂದು ಬೆಳೆಸುವೇನೆಂದು ಮನದೋಳು ಮರಿಸುವಂತ ಭಕ್ತರಂಜುವನೋ ಅರುಜವಿಹನು ಎಂದು ತಿಳಿಯನಂದೀಶ್ವರ ಮುಂದೆ ಹರಿದಮೃತವಂ ಕೊಡಬಂದರ್ಗಮೆ ಭಕ್ತರಾನೆಯನಿಟ್ಟು ಕಳುಹಿದ್ದೆಲ್ಲ ಕಾವರ್ಗೆ ನುಡಿದುತ್ತ ಬರಲರಂತಾದ ಹೋದನು ಶಿವಸಾಂಬಜೈ ನಮ ಪಾರ್ವತೀಪತಿ ಶಿವ ಮಹಾದೇವ. ಮಹಾಮೈನರಾದ ಸಿದ್ದರಾಮ ತನ್ನೆಲ್ಲ ಭಕ್ತರಿಂದ ಕಾಪಾಡಿಯನ್ನು ಮಾಡ್ತಾ ಇದ್ದೆ. ನಾನು ಕೈಲಾಸಕ್ಕೆ ಹೋಗಿ ಶಿವನ ಅಪ್ಪಣೆಯನ್ನು ಪಡೆದು ದಿವ್ಯಾಮೃತವನ್ನು ನಾನು ತೆಗೆದುಕೊಂಡು ಬರೆವರೆಗೂ ಈ ಕ್ಷೇತ್ರದಲ್ಲಿ ನಿರಂತರವಾಗಿರ್ತಕ್ಕಂಥ ಕಾರ್ಯಕಲಾಪಗಳು ಸತತವಾಗಿ ನಡೆಯಲೇ ಇರತಕ್ಕಂಥ ಮಾತನ್ನು ಹೇಳಿ ಅಪ್ಪಣೆ ಕೊಟ್ಟು ಅರಮನೆಗೆ ಎಲ್ಲಿ ಶಿವನ ಅರಮನೆಗೆ ತರುತ್ತಾ ಇದ್ದಾರೆ. ಅರಮನೆ ಬೇರೆ, ಗುರುಮನೆ ಬೇರೆ. ಇಲ್ಲಿ ಅರಮನೆಗೆ ತರುತ್ತಾ ಇದ್ದಾನೆ. ಅರಮನೆಗೆ ಹೋಗಿ ಎಲ್ಲ ಕೈಲಾಸ
ಕೈಲಾಸದ ಮಾರ್ಪಾರವನ್ನು ದಾಟಿ ದಾಟಿ ಹೋಗ್ತಾ ಇದ್ದಾನೆ. ಹೋಗಿ ಶಿವನನ್ನ ಕಾಣ್ತಾ ಇದ್ದಾನೆ. ಶಿವನನ್ನ ಕಂಡು ನಮಸ್ಕಾರವನ್ನು ಮಾಡ್ತಾನೆ. ಯಾಕಂದ್ರೆ ಲೋಕದ ರೂಢಿಯಲ್ಲಿ ಶಿವನನ್ನ ಕಂಡ ಕ್ಷಣವೇ ನಮಸ್ಕಾರ ಮಾಡತಕ್ಕಂಥ ರೂಢಿ. ಅವನು ಹೋಗಿದ್ದಾನೆ. ಸಿದ್ದರಾಮ ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಮಾಡಿದಾಗ ಅದೇ ಒಂದು ಪುತ್ರ ವಾತ್ಸಲ್ಯದ ಹಾಗೆ ತಂದೆ ಪ್ರೀತಿ ಮಗನ ಮೇಲೆ ಹೇಗಿರ್ತಾನೋ ಅದೇ ಒಂದು ವಿಶ್ವಾಸದಿಂದ ಶಿವನು ಸಿದ್ದರಾಮನನ್ನು ವಿಜಂಗೈಸಿ ಅಂದ್ರೆ ಕರೆದು ಇಟ್ಕೊಂಡು ತೊಡಿ ಮೇಲೆ ಕೂಡಿಸಿಕೊಂಡು ಎಲೆ ಮೇಲೆ ಕೈ ಆಡಿಸಿ ಮುದ್ದಿಟ್ಟು ಆನಂದವನ್ನು ಪಟ್ಟು ಯಾಕೆ ಬಂದೇಳೆ ಕಂದ ಅನ್ನತಕ್ಕಂಥ ಮಾತನ್ನು ಕೇಳ್ತಾರೆ. ಯಾಕೆ ಬಂದ ಕಂದ ತಿಳ್ಕೊಂಡ ಕಾಲಕ್ಕೆ, ಅಪ್ಪ ನಾನು ನಿನ್ನ ಹತ್ರ ಒಂದು ಕೆಲಸ ಬಂದಿದ್ದೀನಿ. ಏನ್ ಕೆಲಸ? ಆದಿಲಿಂಗವನ್ನ ಸ್ಥಾಪನೆ ಮಾಡಕ್ ಹೇಳಿದಿಲ್ಲ. ಪಂಚಾಮೃತದಿಂದ ಅಭಿಷೇಕ ಮಾಡಬಾರ್ದು, ಅದನ್ನ ದಿವ್ಯಾಮೃತದಿಂದ ಅಭಿಷೇಕ ಮಾಡ್ಬೇಕಂತ ತಿಳ್ಕೊಂಡು ನಾನು ಸಂಕಲ್ಪ ಮಾಡಿ ನಿನ್ನ ಬಳಿ ಬಂದೀನಿ. ಕೊಡ್ತೇವೆ ಯಾಕಂತಂದ. ಕೊಡ್ತಿ ಹಂಗಪ್ಪ ಕೊಡ್ತಿ ಅಂದಾಗ ಶಿವ ತಾನ ನಿನಗಿಲ್ಲದಕ್ಕೆ ನಂದು ಧೈರ್ಯ ಆಗಿರಪ್ಪ ತಾನು. ನೀ ಕೇಳಿದ ಮೇಲೆ ನಾನು ಕೊಡಲಾರತಕ್ಕಂಥ ಧೈರ್ಯ ನನ್ನಲ್ಲಿ ಕಂಡ. ಆಯ್ತು ಅಂದ. ಆಯ್ತು ಹೋಗಿ ಏನು ವಿಚಾರ ಮಾಡಕ್ಕೆ ಹೋಗಬೇಡ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಅದು ಯಾವ ದಿವ್ಯಾಮೃತ ಎಲ್ಲರೂ ತಿಳ್ಕೊಂಡು ಕೇಳಿದ್ರೆ ನಾಗಲೋಕದಲ್ಲಿ ಪಾತಾಳದಲ್ಲಿ ನಾಗಲೋಕ ಅಂತ ಬರ್ತದೆ. ಅದೊಂದೇ ತಂದರಾಗಿರ್ತಕ್ಕಂಥ ಒಂದು ಲೋಕ. ಪಾತಾಳ ಲೋಕದಲ್ಲಿ ಅವರೇ ಆಗಿರ್ತಕ್ಕಂಥ ಒಂದು ಲೋಕದ ಆ ಲೋಕದಲ್ಲಿ ಹೋಗಿ ಚಿನ್ನದ ಕೊಳದಲ್ಲಿ ಏನು ಚಿನ್ನದ ಕೊಳದಲ್ಲಿ ಬಂಗಾರದ ಕೊಳದಲ್ಲಿ ನೀನು ದಿವ್ಯಾಮೃತವನ್ನು ತುಂಬಿಕೊಂಡು ಹೋಗಕ್ಕಲ್ಲ ಅಂತ ತಿಳ್ಕೊಂಡು ಹೇಳಿಬಿಟ್ಟು ಹೋಗಂದಾಗ ಬಹಳ ಸಂತೋಷ ಆಗಿರ್ತದೆ ಸಿದ್ದರಾಮ. ಆಯ್ತು ಅಂತ ತಿಳ್ಕೊಂಡು ಸಂತೋಷದಿಂದ ಅಲ್ಲಿಂದ ನಿರಾಸವಾಗಿ ಸಿದ್ದರಾಮ ಎಲ್ಲಿಗೆ ಬರ್ತಾನೆ ತಿಳ್ಕೊಂಡು ಕೇಳಿದ್ರೆ ಪಾತಾಳ ಲೋಕಕ್ಕೆ ಬರ್ತಾ ಇದ್ದ. ಪಾತಾಳ ಲೋಕದಲ್ಲಿ ಬಂದು ಇಲ್ಲೇನ್ ಮಾಡ್ಯಾನ, ಸಿದ್ದರಾಮನಿಗೆ ತಗೋ ಹೋಗ ತಿಳ್ಕೊಂಡು ಇಲ್ಲಿ ಕಳಶ ಇಲ್ಲಿನ ಕಳಶಾನ ಹೋಗತ್ತ. ಇವು ಹೋಗಕ್ಕೆ ತಪ್ಪುಡ್ದವ ಮತ್ತೊಂದು ಆಟ ಮಾಡ್ಯಾನ. ಏನ್ ಆಟ ಮಾಡೋಣ ತಿಳ್ಕೊಂಡು ಕೇಳಿದ್ರೆ ಬರಲತ್ತರಾಮ ಹೋದನು. ಇವ ಬರೋದ್ರೊಳಗಾಗಿನೇ ಸಿದ್ದರಾಮ ಯಾವ ಆ ಲೋಕಕ್ಕೆ ನಾನ ಲೋಕಕ್ಕೆ ಹೋಗೋದ್ರೊಳಗಾಗಿನೇ ಮುಂಚಿತವಾಗಿ ತಾನೇ ಹೋಗ್ಯಾನೆ. ತಾನೇ ಹೋಗಿ ಅಲ್ಲಿ ಕಾವಲಿರ್ತಕ್ಕಂಥ ರಾಕ್ಷಸರಿಗೆ ಹೇಳ್ತಾ ಇದ್ದಾನ ಏನಂತ, ಯಾರು ಬಂದ್ರ ಅಮೃತ ಕೊಡ್ಬೇಡ ತಿಳ್ಕೊಂಡು ಹೇಳಿ ಅಪ್ಪಣೆ ಮಾಡಿ ಬಂದ್ಬಿಡ್ತಾನೆ. ಅಪ್ಪಣೆ ಮಾಡಿ ಬರ್ತಾ ಇದ್ದಾನ. ಬಂದ ಮೇಲೆ ಅವಾಗ ಇಲ್ಲಿ ಯಥಾವತ್ತಾಗಿ ಸಿದ್ದರಾಮ ತನ್ನ ಪ್ರಯಾಣವನ್ನು ಎಲ್ಲಿಗೆ ಪಾತಾಳ ಲೋಕಕ್ಕೆ ಮುಂದೆ ಸಾಗ್ತಾ ಇದ್ದಾನೆ. ಪಾತಾಳ ಲೋಕದಲ್ಲಿ ತಾನು ಸಾಗೋ ಕಾಲಕ್ಕೆ ಅಲ್ಲಿ ಮುಂದೆ ಏನಾಗ್ತಕ್ಕಂಥ ವಿಷಯ ಮುಂದಿನ ವಿಚಾರವನ್ನ ನೋಡ್ತೇವೆ. ಖರಕಾಮದೇವರುಮೇ ಖರ್ಪುತ್ರ ಪದವನದ ನಡುವನ ಸಿದ್ಧರಾ ಕೂಪಕೋಣನೆತ್ತಿನೋಳ್ ಪರುಷನ ಸರಿಗಣಂ ವಿಶ್ವಕರ್ಮ ನಿರ್ಮಿಸಿದ ಹಿರಿಯ ಮನೆಯೋಳ್ ಕನಕಮಯ ಒಬ್ಬರಿಗೆಗಳು ಚಿಂತಾಮಣಿಯ ಮಿನುಗೆಸವ ಮುಚ್ಚಳುಗಳಿಗೆ ಮುದ್ರಿಸಿ ರಾಜಿ ಪಡುಮಾತದೊಳಗೆ ಬಂಧನ ಪ್ರತಿಮಾ ಸಿದ್ಧರಾದಿತ್ಯನು ಕಿರಿಗಳ ಕಮ್ಮಿಸಿಗಳ ಕೆಲವುದಲೆಯ ಕಾರೋಡನ ಕೊಂಕಿನ ಕೋರಿನಾಡೆಗಳ ರೋಮವಿದುರಡದರ್ಧ ಕೊಪ್ಪಿದ ಭುಜಗಳ ಬಿಡಿದ ಹೆಬ್ಬಾಳ ನಿಡುವಲೆಯ ತುಡುಕಿ ಗಗನಗಲಿಯ ಮೌಳಿಗಳ ಚಲ್ಲನದ ಕುಡಿಯ ತೊಂದರ ಹಲವ ವಿಧದ ನಾನಾಧ್ವಾನ ಬಿಡಿದ ಘರ್ಜನೆಯ ರಕ್ಕಸ ಭೂತವೇ ತಾಳಮೃತವಂ ಕಾದಿರ್ದರು ಖರರ ನಿಡಿಯೊಳಲ ಭೂತಕ್ಕೆ ನಾನಾ ರೂಪ
ರೂಪಗಳ ಭಯಂಕರ ಗರ್ಜನೆಗಳು ಕೈಯ ಸಂಚರಿಸಿದನ ಸರಿಲ ಬರಲಿಲ್ಲ ಕರಬಿಂಡ ಹೋಗುವ ಶಿವ ಶಿಶುವಿನಂತೆ ನಿನಗಂ ಹೊಗೆ ಕಂಡು ಬೇಡ ಬೇಡಲು ಸಿದ್ಧ ಕುಲತಿಲಕ ನೆನಲು ಲೆಕ್ಕಿಸದ ಮೃತ ಬುದ್ಧಯ ಕರೆಯುತ್ತಿರೇ ಕರೆಯಾದರೆ ನಿನಗೆ ಶಿವಭಕ್ತರಾಣೆ ಎಂದಡೆ ನಿಂದನೋ ಹರಭಕ್ತರಾಣೆಯ ಕೇಳು ಮತಿಮಾಸಿ ಭರತರಗಿ ಬಗೆ ಮಾಡಿ ಮುದಬಲಿರಿ ಕಾಲ್ಬಿಕ್ಕಿಕ್ಕಿ ತಿರುಗಿ ಲೋಕಗಳಂ ಕಳೆದರೆ ಬೇರೆ ನಡೆ ತಂದು ಕೈಲಾಸಪುರದ ಹಿರಿಯ ಬಾಗಿಲಂ ದಾಟಿ ಸಬಲ ಸೈರನೆಯ ಮಾಡುದರೆ ನಿಪ ಸಲಗು ಮುಕ್ಕಳಿಸಿ ಮುಚ್ಚಿದ ಮುನಿಸು ಬೆರಸು ಕದಡಿದ ಗಂಗೆಯಂತೆ ಬಂದ ಗಜಾನಪತಿಯ ಸಮಯಂ ಹಕ್ಕನೋ ಸಮಯಂ ಹಕ್ಕನೋ ಸಮಯಂ ಹಕ್ಕನೋ ನಗೆ ಸುಗಿದ ಕುಂಬಿಡಿದ ಕೋಪರಿಮ್ಮ ಇಕ್ಕಿ ತೆಗದತ್ತಿ ತಲದಳವಿ ತೋಪಿರಿದು ಮುಂಡಾಡಿ ಬಿಗಿಯ ಮಾಜದ ಮಾತಗಳ ಮುಗುದ ತುಗುಡವನೇಕೆ ಮರಳಿದ ಹೋದ ಕಾರದು ಸುಧಾಯಿತು ಹೇಳ ನನ್ನ ಹೇಳಯ್ಯ ಹೇಳೆಂದು ಬೆಸಗೊಂಡನು ಬೆಸಗೊಂಡನು ಉಸಿನು ಸುಳ ಗುಳಿಗಾನು ಘನತಗಳಲ್ಲಿ ಕುಶನ ನಲ್ಲಗಳಲ್ಲಿ ಒಂದು ಕಡೆಗೆ ವಂದಿಸಿಕೊಂಡು ತಿರುದು ಲೋಕಗಳ ಹೊರಬ ವಿಷ ಹುಡಿದಿನ ಈನ ಬೆಸರ ಹಸಿಯ ತೊಗಲುಟ್ಟು ಶುದ್ಧ ಮಾನೆನಿಸುವ ಹೆಂಗುಸಿಯಲೊಡಧಾಂಗ ಬಿದ್ದು ಪುಣ್ಯ ಶರೀರ ಬೆಸರ ಧರಸಿರ್ಪ ನಿನ್ನಲ್ಲಿ ತಪ್ಪ ಸಾಧಿಸುವ ಧೀರನಾರೆಂದನೋ ಧೀರನಾರೆಂದನೋ ಶಿವಸಾಂಬಯ್ಯ ಪಾರ್ವತಿ ಯಾವ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ಧೇಂದ್ರ ಶಿವನ ಅಪ್ಪಣೆಯನ್ನು ಪಡೆದುಕೊಂಡು ನಾಗಲೋಕಕ್ಕೆ ಹೋಗ್ತಾ ಇದ್ದಾನೆ. ನಾಗಲೋಕದಲ್ಲಿ ಹಾಗೆ ತಿಳ್ಕೊಂಡು ಕೇಳಿದ್ರೆ ಕಾಮಧೇನುಗಳ ಮೈಯುವ ಕಲ್ಪ ಧ್ರುವವ ಏನೋ ಅಲ್ಲಿ ಹಾಗೆ ತಿಳ್ಕೊಂಡು ಕೇಳಿದ್ರೆ ಆ ನಾಗಲೋಕ ಹಾಗಂದ್ರೆ ಕಾಮಧೇನುಗಳು ಮೈಯತಕ್ಕಂತ ಕಲ್ಪ ಧ್ರುವವ ಅಂದ್ರೆ ಅಲ್ಲಿ ಏನು ತಿಳ್ಕೊಂಡು ಏನು ಸಂಕಲ್ಪ ಮಾಡ್ತಾ ಇದ್ದೇವೆ ನಮ್ಮ ಸಂಕಲ್ಪದ ಇಚ್ಛಾನುಸಾರವಾಗಿ ಅಲ್ಲಿ ಪ್ರಾಪ್ತವಾಗಿರ್ತಕ್ಕಂಥ ವಿಚಾರ ಅಂಥ ನಾಗಲೋಕದಲ್ಲಿ ವಿಶ್ವಕರ್ಮ ಅನ್ನತಕ್ಕಂಥವಲ್ಲಿ ನಡೆದರೆ ತಿಳ್ಕೊಂಡು ಕೇಳಿದ್ರೆ ದೊಡ್ಡದಾಗಿರ್ತಕ್ಕಂಥ ಒಂದು ಅರಮನೆಯನ್ನು ಕಟ್ಟಿದ್ದಾರೆ. ಸುಂದರವಾದ ಒಂದು ಅರಮನೆಯನ್ನು ಕಟ್ಟಿದಾರ. ಆ ಅರಮನೆಯ ಒಳಗಡೆ ಚಿನ್ನದ ಕೊಪ್ಪರಿಗೆಯಲ್ಲಿ ಏನು ಚಿನ್ನದ ದೊಡ್ಡದಾಗಿರ್ತಕ್ಕಂಥ ಬೃಹಾಕಾರವಾಗಿರ್ತಕ್ಕಂಥ ಕೊಪ್ಪರಿಗೆ ಒಳಗ ಏನೋ ತಿಳ್ಕೊಂಡು ಕೇಳಿದ್ರೆ ದಿವ್ಯಾಮೃತ. ಆ ದಿವ್ಯಾಮೃತ ಹಂಗ ಕುಲ ಇಲ್ಲ. ಅದಕ್ಕೇನೋ ತಿಳ್ಕೊಂಡು ಕೇಳಿದ್ರೆ ಬೀಗವನ್ನು ಹಾಕಿದ್ದಾರೆ. ಬೀಗಗಳನ್ನು ಹಾಕಿ ಅಲ್ಲೆಲ್ಲ ಅನಂತ ರೀತಿ ರಾಕ್ಷಸರು ಅದನ್ನು ಕಾವಲಿಗಾಗಿ ನಿಂತಿದ್ದಾರೆ. ಕಾವಲಿಗಾಗಿ ನಿಂತ ಮೇಲೆ ಯಾಕೆ ತಿಳ್ಕೊಂಡು ಕೇಳಿದ್ರೆ ಭಗವಂತನ ಸತ್ಪುರುಷ ಇಲ್ಲಿ ತಗೋತಿ ಹೇಳಿದಾನೆ. ಯಥಾವತ್ತಾಗಿ ಏನು ಅರಿಯದ ಮುಕ್ತ ಹಾಲು ಬೆಲ್ಲದ ಹಸುಳೆ ಸಿದ್ದರಾಮ ಶಿವನ ಅಪ್ಪಣೆಯಾಗಿರೋ ತಿಳ್ಕೊಂಡು ಧೈರ್ಯದಿಂದ ಹೋಗ್ತಾ ಇದ್ದಾರೆ. ಅಲ್ಲಿ ಹೋದಾಗ ಆ ಯಾವ ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು ನೋಡಿ ತಾನೇ ಒಳಗೆ ನುಗ್ತಾ ಇದ್ದಾರೆ. ತಾನೇ ಒಳಗೆ ನುಗ್ಗಿ ಯಾರ ಭಯ ಇಲ್ಲದೆ ಆ ಮುಚ್ಚಳವನ್ನು ತೆಗಿಬೇಕು. ಆ ಮುಚ್ಚಳ ತೆಗಿಬೇಕನ್ನೋದ್ರೊಳಗಾಗಿ ಆ ಬೀಗ ಮುದ್ರೆಯನ್ನು ಒಡೆದು ಹಾಕಬೇಕಿರತಕ್ಕಂಥ ವಿಚಾರದಲ್ಲಿ ಕಾಲಕ್ಕ ಅಲ್ಲ ರಾಕ್ಷಸರು ಕಾವಲೆ ನಿಂತರಲ್ಲ ಕಿಡಿಗಣ್ಣು ಕೆಂಪು ಮೀಸೆ ಕಪ್ಪು ದೇಹ ಚೂಪಾಗಿರ್ತಕ್ಕಂಥ ಕೋರೆ ಹಲ್ಲುಗಳು ಯಾವ ರೀತಿ ಅಕ್ರಾಣ ವಿಕ್ರಾಣ ಅಂತಕ್ಕಂಥ ದೇಹಗಳೆಂದು ಹೊಂದಿದವರು ಅಲ್ಲಿ ಅನಂತ ಆಯುಧಗಳನ್ನು ಹಿಡಿದು ಕಾವಲು ಮಾಡಿ ನಿಂತಿದ್ದರು. ಕಾವಲು ಮಾಡಕ್ಕಿಂತ ಕಾಲಕ್ಕೆ ಅವರು ಕೂಗಲು ಕೇಳಿಲ್ಲ.
ಅವ್ರ ಕಿವಿ ನೋಡಿಲ್, ಅವ್ರ ಬಾಯಿ ನೋಡಿಲ್, ಏನೆಲ್ಲವನ್ನ ಲೆಕ್ಕಿಸದೆ ಹೇಗೆ ತಿಳ್ಕೊಂಡು ಕೇಳಿದ್ರೆ ಕುರಿಯ ಹಿಂಡಿನೋ ಹುಲಿಯ ನುಗ್ಗಿದಂತೆ. ಕುರಿ ಹಿಂಡಿಗೆ ಹುಲಿ ಹ್ಯಾಂಗ ನುಗ್ತದೋ ಹಾಗೆ ನುಗ್ಗಿಬಿಟ್ಟ ಯಾರೋ ಸಿದ್ಧರಾಮ. ಮನದೊಳಗೆ ಮನಸ್ಸಾಗುತ್ತೆ, ಯಾವಾಗ ನನ್ನ ಕೈಯೊಳಗೆ ದಿವ್ಯಾಮೃತ ಸಿಗ್ತ ತಿಳ್ಕೊಂಡು ನಾಲಿಗೆ ಚಪ್ಪರಿಸ್ತಾ ಇದ್ದಂತ ಅವನಿಗೆ. ಯಾವಾಗ ಅದನ್ನು ನಾನು ತಗೋಬೇಕಿರತಕ್ಕಂಥ ಆತುರತೆ ಅವನ ಬಂದಿತ್ತು. ಹೀಗಿನ ಕಾಲಕ್ಕೆ ಆವಾಗ ಸಿದ್ದರಾಮ ಹೆದರದೆ ನುಗ್ತಾ ಇದ್ದಾನೆ. ನುಗ್ಗದ ಕಾಲಕ್ಕೆ ಆ ಎಲ್ಲ ರಾಕ್ಷಸರು ಏನಂತಾರೆ, ತಗೋಬೇಡ ಅಂತಾರೆ. ಇದು ತಗೋಬೇಡ, ಇದು ಶಿವನ ಅಪ್ಪಣೆ ಇಲ್ಲ, ಅದೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ತಗೋಬೇಡ ತಿಳ್ಕೊಳತ್ತಾನೆ. ಯಾಕೆ ಬಂದ ಧೈರ್ಯ ಏನಂದ್ರೆ ಶಿವನ ಅಪ್ಪಣೆ ಆಗ್ಯದ, ನಾನೇ ಕಂದಿಬೇಕು ತಿಳ್ಕೊಂಡು ಅದನ್ನು ತಗೊಳಕ್ ಹೋದ ಕಾಲಕ್ಕೆ ಅವರೆಲ್ಲ ಏನಂತಾರ, ನೀನು ಒಂದೇ ವೇಳೆ ಆ ಬೀಗವನ್ನ ಮುರಿದು ಮುಚ್ಚಳವನ್ನು ತೆಗೆದು ದಿವ್ಯಾಮೃತವನ್ನು ನೀನು ಒಂದು ವೇಳೆ ತೆಗೆದುಕೊಂಡಿದ್ದಾದರೆ ಹೇಳ್ತಾರೆ, ನೀನು ಒಂದು ವೇಳೆ ನಮ್ಮನ್ನ ಮೀರಿ ನೀನು ತೆಗೆದುಕೊಂಡಿದ್ದಾದರೆ ಶಿವಭಕ್ತರಾಣೆ 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 ತಿಳ್ಕೊಂಡು ಆಗಿಲ್ಲ. ಶಿವಭಕ್ತರಂದಾಗ ಅಲ್ಲೇನು ಮುಚ್ಚಳ ತೆಗಿಬೇಕಂತಿದ್ದ, ತೆಗಿಬೇಕಂದಾಗ ಆ ಕೈ ದೂಸಸ್ತ ಶಿವಭಕ್ತರಾಣೆ ಅಂದ್ರೆ ಏನು, ಶಿವನನ್ನ ನಂಬಿದವರಿಗೆ ಹರಭಕ್ತರಾಗಿರತಕ್ಕಂಥ ವಿಚಾರವನ್ನು ಕೇಳಿರ್ತಕ್ಕಂಥ ಸಿದ್ದರಾಮ ಅಲ್ಲಿಂದ ದೂರ ಸೇರಿತಾ ಇದೆ. ಹಾಗಂದ್ರೆ ಪ್ರಸಂಗ ಹ್ಯಾಂಗ ಬರ್ತದ ಗೊತ್ತಾಗಿಲ್ಲ. ಒಂದು ಸಲ ಗದಗ ಜಿಲ್ಲೆ ಲಕ್ಕುಂಡಿ ಅಂತ ಬಂತು. ಲಕ್ಕುಂಡಿಯಲ್ಲಿ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಶಿವಶರಣರಲ್ಲಿ ಒಬ್ಬರಾಗಿರ್ತಕ್ಕಂಥ ಯಾರು ತಿಳ್ಕೊಂಡು ಕೇಳಿದ್ರೆ ಮಹಾಮೇಧಾವಿ ಬುದ್ಧಿವಂತ ಅರುಳವ ಯಾರಂದ್ರೆ ಅಜಗಣ್ಣ ಅಂತ. ಅಜಗಣ್ಣನ ಸಹೋದರಿ ಮುಕ್ತಾಯಿ. ತಂದೆಯ ತಾಯಿಯ ಬಾಲದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಪರದೇಶಿಯಾಗಿರ್ತಕ್ಕಂಥ ಅಜಗಣ್ಣ ಮುಕ್ತಾಯಿ. ಅಜಗಣ್ಣ ಹಿರಿಯವ, ಮುಕ್ತಾಯಿ ಸಣ್ಣ. ತಂಗಿಯನ ಹಿಂದೆ ಜೋಪಾನ ಮಾಡಿದ, ಜೀವಕ್ಕೆ ಜೀವ ಕೊಟ್ಟು ತಂದೆ ತಾಯಿಗಳನ್ನು ಮರೆಸಿ ಆ ರೀತಿ ಬೆಳೆಸಿದ್ದ ಯಾರು, ಅಜಗಣ್ಣ ಮುಕ್ತಾಯಿ. ತಂಗಿ ಬೆಳೆದು ದೊಡ್ಡವಳಾಗ್ತಾ ಇಲ್ಲ. ದೊಡ್ಡವಳಾದ ಮೇಲೆ ಬರೇ ಅಣ್ಣನಾಗಿ ಉಳಿಗಿಲ್ಲ. ಯಾರು, ಅಜಗಣ್ಣ ಬರೇ ಅಣ್ಣನಾಗಿ ಉಳಿಗಿಲ್ಲ. ಅವಳಿಗೆ ಅರಿವಿನ ವಿಚಾರವನ್ನ ತೋರಿ ಗುರುವಾಗಿ ಗುರುವಿನ ದಾರಿಯನ್ನು ಕೂಡ ತೋರಿಸ್ತಾ ಇದ್ದಾನೆ. ಯಾರು, ಅಜಗಣ್ಣ ತೋರಿಸ್ತಾ ಇದ್ದಾನೆ. ತೋರಿಸಿದ ಕಾಲಕ್ಕೆ ತಂಗಿ ಬೆಳೆದು ದೊಡ್ಡವಳಾಗ್ತಾ ಇದೆ. ಹೆಣ್ಣು ಎಲಿತನ ತವ್ರ ಮನೆಗೆ ಇರ್ಲಿಕ್ಕೆ ಸಾಧ್ಯ, ವಯಸ್ಸಿಗೆ ಬರೋರಿಗೆ ಕೂಡ ತವ್ರ ಮನೆಗೆ ಇರ್ಲಿಕ್ಕೆ ಸಾಧ್ಯದ. ವಯಸ್ಸು ಮೀರು ಹಂತದಲ್ಲಿ ಮತ್ತೊಬ್ಬರ ಮನೆ ಸೇರಿಸಬೇಕಾಗ್ತದೆ. ಯಾರಿಗೆ, ತಂಗಿ ಬೆಳೆದ ದೊಡ್ಡವಳಾಗಿದ್ದಾಳೆ. ಅಲ್ಲೇ ಯಾವ ಲಕ್ಕುಂಡಿ ಹತ್ರ ಒಂದು 5-6 ಹರದಾರಿ ಪಕ್ಕದಲ್ಲಿರ್ತಕ್ಕಂಥ ಮಸಳೆ ಕಲ್ಲು ಅಂತ ಬರ್ತಾರೆ. ಮಸಳೆ ಕಲ್ಲಕ್ಕೆ ಒಬ್ಬ ಪುರುಷನನ್ನು ನೋಡಿ ಮದುವೆ ಮಾಡ್ತಾರೆ. ಮದುವೆಯನ್ನು ಮಾಡಿಕೊಡ್ತಾ ಇದ್ದಾನೆ. ಮದುವೆಯನ್ನು ಮಾಡಿ ಕೊಡೋ ಕಾಲಕ್ಕೆ ಮದುವೆ ಆಗ್ಯಾದ. ಇನ್ನು ಕಳಿಸ್ಬೇಕಲ್ಲ ತಂಗಿ ಕಳಿಸಬೇಕಾಗ್ಯಾದ. ಆದ್ರೆ ಹೆಣ್ಣು ತನ್ನ ತವ್ರ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಬಹಳ ಕಷ್ಟಪಡ, ಹುಟ್ಟಿದ ಮನೆಯನ್ನ ತೊರೆದು ಮತ್ತ ಮನೆಯ ಕೀರ್ತಿ ತರುವ ಕಳಸಾಕ್ಬೇಕಾಗ್ಯದ. ಆವಾಗ ತಿಳ್ಕೊಂಡೆ ಕೇಳಿದ್ರೆ, ಮುಕ್ತಾಯಿ ಅಣ್ಣ ನಾನು ಇಲ್ಲಿವರೆಗೆ ತಾಯಿ ತಂದೆಗಳ ವಿಚಾರ ಇಲ್ಲಾದ್ರೆ ನನ್ನ ಬೆಳೆಸಿದ್ದೀನಪ್ಪ. ಗುರು ನೀನೇ ಆಗಿ, ತಂದೆ ತಾಯಿ ನೀನೇ ಆಗಿ ನನ್ನೆಲ್ಲ ಸಂರಕ್ಷಣೆ ಭಾರವನ್ನು ಹೊತ್ತು ನನ್ನನ್ನು ಜೋಪಾನ ಮಾಡಿದ್ದೀನಿ. ನಿನ್ನನ್ನು ಬಿಟ್ಟು ನನಗೆ ಹ್ಯಾಂಗ ಹೋಗಿ ಅಂತ ತಿಳ್ಕೊಂಡು ಅಳ್ತಾ ಇದ್ದಾರೆ, ದುಃಖ ಮಾಡ್ತಾರೆ. ಅಳುವ ಕಾಲಕ್ಕೆ ನಾನಾ ರೀತಿಯಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನೋಡಮ್ಮ, ಹುಟ್ಟಿದ ಹೆಣ್ಣು ಅವ್ರ ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಹೇಳ್ತಾನೆ, ಆಲಕ್ಕೆ ಹೋಗಿಲ್ಲ ದೇವಿಗೆ ಸಿಗಿಲ್ಲ, ಜಾನರ ಮಾತಿಗೆ ಇದರೆಲ್ಲ ತಂಗವ, ಹೆಣ್ಣಿಗೆ ತವರಿಸ್ತಿರಲ್ಲ ಅಂತ ಏನ್ ಹೇಳ್ತಾನೆ. ತಂಗಿ ಕಳಿಸೋ ಕಾಲಕ್ಕವಲ್ಲ ಅಂತಾಳೆ, ದುಃಖ ಮಾಡ್ತಾಳೆ. ದುಃಖ ಮಾಡೋ ಕಾಲಕ್ಕ ಆಲಕ್ಕೆ ಹೂವಿಲ್ಲ, ದೇವಿಗೆ ಸಿಹಿಲ್ಲ,
ಹೆಣ್ಣು ಒಂದಿಲ್ಲ ಒಂದು ದಿವಸ ಮತ್ತೊಬ್ಬರು ಮನುಷ್ಯ ಇರಲೇಬೇಕು. ಅದಕ್ಕೆ ತಂಗಿಗೆ ಅನಂತ ಬುದ್ಧಿಮಾನವನ್ನು ಹೇಳ್ತಾ ಇದ್ದಾನೆ, ಅರಿವಿನ ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ತಿಳಿಸಿದ ಕಾಲಕ್ಕೆ ತಂಗಿ ನಾನು ಹೋಗ್ಲೇಬೇಕಿಲ್ಲಪ್ಪ, ಹೋಗ್ಬೇಕು ಯಾಕ ತಿಳ್ಕೊಂಡು ಕೇಳಿದ್ರ ಪಟ್ಟ ಮನೆಗೂ ಹುಟ್ಟಿದ ಮನೆಗೂ ಕೂಡ ಕೀರ್ತಿ ತರುವ ಕಳಸದಿಂದ ಆಗ್ಬೇಕಂತ ತಿಳ್ಕೊಂಡ್ರೆ. ಯಾಕಂದ್ರೆ ಹೆಣ್ಣಿನ ಜನ್ಮ ಬಹಳ ಚಿತ್ರ. ಹೇಗಂದ್ರೆ ಹುಟ್ಟಿದ ಮನೆಗೂ ಕೂಡ ಹೆಸರು ತರಬೇಕು, ಪಟ್ಟ ಮನೆಯೂ ಕೂಡ ಹೆಸರು ತರಬೇಕು. ಒಂದು ಸಲ ಹಿಂದೆ ಹೇಳಿದ್ರು ತಂದೆ ಮಗಳಿಗೆ ಕಳಿಸಬೇಕಿದ್ದ, ಯಪ್ಪ ಹೋಗ್ಲಿ ಅಂತ, ಹೋಗುವ ಆದ್ರೆ ಹೆಸರು ತಗೊಂಡ ನಾವು ಗೊತ್ತದ ನೀವು ಹೆಸರು ತಗೊಂಡ ಅಂದ್ಕೊಳ್ಳಿ ನಂಗೆ ವಿಚಾರ ಮಾಡಿ ಏನದು ಅಂತಕ್ಕಂಥದ್ದು. ಹೆಸರು ತಗೊಂಡ ಅಂದ್ಕೊಳ್ಳಿ ಆಗ್ಲಿ ಅಂದ್ರೆ ಹೋದ ಮೇಲೆ ಎಲ್ಲಿ ಬಿಜಾಪುರ ಜಿಲ್ಲಾದ ಕೊಟ್ಟರೆ ಆ ಕಡೆ ಅದರ ನಮ್ಮ ಭಾಗದಾಗಂತೂ ತೊಗರಿ ಉದ್ದ ಹೆಸರ ಬಾಳ ಬೆಳೀತಾ ಇದ್ದಾರೆ. ಅಲ್ಲಿ ಕೊಟ್ಟಾರೆ. ಕೊಟ್ಟ ಮೇಲೆ ಮುಂದೆ ನಾಗರ ಪಂಚಮಿ ಹಬ್ಬ ಕಲಿಕೆ ಅಷ್ಟೊತ್ತಿಗೆ ಏನಾಗಿತ್ತಂದ್ರೆ ಮಳೆ ಮುಂಚಿತವಾಗಿ ಬಂದಿತ್ತು, ಎಲ್ಲ ಹೆಸರಾಶಿ. ಆವಾಗ ತಮ್ಮ ಕರ್ಲಿಕ್ಕೆ ಹೋದ, ಅಷ್ಟೇ ಕರ್ಲಿಕ್ಕೆ ಹೋದ. ತಯಾರಾದ್ರು ಗಂಡಿಗೆ ಹೇಳಿದ್ರು ಇಲ್ರಿ ನಮ್ಮ ತಮ್ಮ ಕರ್ಲಿಕ್ಕೆ ಬಂದ್ರು. ಆಯ್ತು ಹೋಗಿಂದ ಗಂಡಿಗೆ ಹೇಳ್ತಾಳ ಅವಿ ಎಂದು, ಇಲ್ಲ ನಮ್ಮ ಅಪ್ಪ ಬರ ಹೆಸರು ತಗೊಂಡು ಬಂದ. ಅವಂದ 100 ಚೀಲ ಹೆಸರಾಗ್ಯಾವ, ಏಸ್ಬೇಕ ಸೊಯ್ ಎಲ್ಲ ಹೋಯ್ ಅಂದಾಗ ಆಗ ತಿಳ್ಕೊಂಡ್ರೆ ಸುಮಾರು ಒಂದು 25 ಸೇರ ಹೆಸರು ತಗೊಂಡು ಗಂಟು ಕಟ್ಟದ ಮೇಲೆ ಎಲ್ಲ ರೆಡಿಯಾಗಿ ಜೇಜಾಗಿ ಇಟ್ಟಿರು. ತಮ್ಮ ಕಾಲದಲ್ಲಿ ಮಾತಂದ ಈಗಲೇ ತಗೊಂಡು ಏನದ ಇದು ಹೆಸರಿನ ಗಂಟದ. ಯಾಕಂದಾಗಿಲ್ಲ ಅಪ್ಪ ಬರಾಗ ಹೆಸರು ತಗೊಂಡು ಬಂದಾನ. ಅದಕ್ಕೆ ಅವಂದ ನಮ್ಮಲ್ಲಿ 80 ಚೀಲ ಹೆಸರಾಗ್ಯಾವ, 80 ಚೀಲ ಹೆಸರು ನಮ್ಮಲ್ಲಿ ಆಗ್ಯಾವ. ಮತ್ತೆ ಈ 25 ಸೇರಿ ಹೆಸರು ತಗೊಂಡು ಏನ್ ಮಾಡಿ ಇಲ್ಲ ತಗೊಂಡು ಬಂದ. ಪಾಪ ನಮ್ಮ ಗವಾಯಿಗೆ ತೆಳ್ಳಗಿದ್ದ, ಅವಲಾಜಿಗೆ ಇದ್ದಿದ್ದೆ, ಗವಾಯಿಗೆ ತೆಳ್ಳಗಿದ್ದ. ಅವಂದ ನನ್ನ ಕೈಲಿ ಆಗಲ್ಲ ನೋಡೋಣ, ನನ್ನ ಕೈಲಿ ನಮ್ಮ ಅಪ್ಪ ಬಂದ್ರು ಕೂಡ ನನ್ನ ಕೈಲಿ ಆಗಲ್ಲ ಅಂತ ಇದೇನ್ ಮಾಡ್ತಾರ ಹಾಗಿಲ್ಲ. ಅಪ್ಪ ಹೆಸರು ತಗೊಂಡು ತೆಲುಗು ಇಟ್ಕೊಂಡು ನಡೆದ್ರು. ಅರ್ಧ ದಾರಿ ಬಂದಾಗ ಇಳಿಸೋದು, ಮೈಯೆಲ್ಲ ಹೋಗ್ತದ, ನೀರು ಬಿಡಕತ್ತದ. ಆವಾಗ ಇಳಿಸೋದು. ಒಂದು ಅರ್ಧ ಗಂಟೆ ಕೂತು ಮತ್ತೆ ಊರಿಗೆ ಬಂದು ಊರಿಗೆ ಬರೋದ್ರೊಳಗಾಗಿ ಅಪ್ಪ ಜಡ್ಜಾಗ ಕೂತಿದ್ದ. ಸಿಟ್ಟಿಲಿ ಬಂದವನಿಗೆ ಹ್ಯಾಂಗ ಸಿದ್ದರಾಮ ಸಿಟ್ಟಿಲಿ ಹೋಗ್ತಾನೆ. ಯಾರ ಬಲ್ಲಿ ಮಲ್ಲಯ್ಯ ಬಲ್ಲಿ ಸಿಟ್ಟಿಲಿ ಹೋಗ್ತಾನ, ಶಿವನ ಬಲ್ಲಿ ಸಿಟ್ಟಿಲಿ ಹೋಗ್ತಾನ. ಆ ಸಿಟ್ಟಿಲೆ ತಲೆ ಮೇಲೆ ಆ ಚೀಲ ಇಟ್ಟು ಬಂದ್ರು. ಒಂದು ಅಪ್ಪ ಕೂತಿದ್ದ, ತಪ್ಪತ್ತು ಮುಂದೆ ಹೋಗಿದ್ ಬಿಟ್ರು. ಇವೇನ ಬೆಂಕಿ ಹೇಳಿದ್ದೇನಪ್ಪ ಏನಂದ ಅಲ್ಲ, ಬರಾಗ ಹೆಸರು ತಗೊಂಡಿರಿ, ಅದಕ್ಕೆ ಹೆಸರು ತಂದಿ ನವನಂದ. ನಾ ಈ ಹೆಸರು ತಗೊಂಡು ಬಂದಿಲ್ಲ, ನಮ್ಮ ಮನೆಗೆ ಕೀರ್ತಿ ತರುವ ಕಳಸ ನೀನಾವತ್ ಹೇಳಿ ನಾ ಹೆಸರು ತಗೊಂಡು ಬಂದಿಲ್ಲ ಅನ್ನತಕ್ಕಂತ ಮಾತನ್ನು ಹೇಳ್ತಾ ಇದ್ದಾನ. ಹಾಗೆ ಹೇಳಿ ಏನಾಗುತ್ತೆ ತಿಳ್ಕೊಂಡು ಕೇಳಿದ್ರೆ ತಂದೆ ತಾಯಿಗಳ ಕೀರ್ತಿ ತರುವ ಮಗಳಾಗಬೇಕಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಜಗಣ್ಣ ಹೇಳ್ತಾ ಇದ್ದಾನೆ ಏನಂತ, ತಂಗಿ ನೀನು ಹೋಗಲೇಬೇಕವ ಅಂತ ಅಣ್ಣಗೆ ನಮಸ್ಕಾರ ಮಾಡ್ಯಾಳ. ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾಳೆ. ಆಗಿನ ಕಾಲದಾಗ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಎಲ್ಲಿ 12ನೇ ಶತಮಾನದಲ್ಲಿ ಏನೂ ಇಲ್ಲದ ಕಾಲದಲ್ಲ. ನಿನಗೆ ಏನಾರ ಆಯ್ತು ಅಂದ್ರೆ ನನಗೆ ಹ್ಯಾಂಗ ಗೊತ್ತಾಗಬೇಕು, ನಿನಗೆ ಏನಾದ್ರೂ ಕೂಡ ಅನಾಹುತ ಆದ್ರೆ ನನಗೆ ಹ್ಯಾಂಗ ಗೊತ್ತಾಗಬೇಕು, ಅದರ ಕುರುವನ್ನು ನನಗೆ ಹೇಳಿಕೊಡು ಅಂದ್ರೆ ಅದರ ಕುರು ನನಗೆ ಹೇಳಿಕೊಡು ಅಂದಾಗ ಆಗಲೇ ಮಾತು ತಿಳ್ಕೊಂಡು 3 ಕುರುಗಳನ್ನು ಕೊಡ್ತಾ ಇದ್ದಾನೆ. ಯಾರು? ಅಜಗಣ್ಣ ಮುಕ್ತಾಯಿ. ಎಂಥ ಕುರುಗಳನ್ನು ಕೊಡ್ತಾ ಅಂತ ತಿಳ್ಕೊಂಡು ಕೇಳಿದ್ರೆ, ನೋಡಮ್ಮ ನನಗೆ ಏನಾದ್ರೂ ಅನಾಹುತ ಆಯ್ತಂದ್ರೆ, ಈ ದೇಹದೊಳಗಿನ ಜೀವ ಹೋಯ್ತಂದ್ರೆ 3 ಘಟನೆಗಳು ನಡೀತವೆ. ನೀನು ಹುಟ್ಟುಕೊಂಡಿರ್ತಕ್ಕಂಥ ಸಿರಿ ನಿರಿಗೆ ಏನಿರ್ತದಲ್ಲ ಅದು ತಾನಾಗಿ ಬಿಸ್ತದೆ. ಒಂದೇ ಎಲ್ಲೇನೇನೋ ತಿಳ್ಕೊಂಡು ಕೇಳಿದ್ರೆ, ನೀನು ಜಡೆಯನ್ನು ಕಟ್ಟಿದೆಯಲ್ಲ, ಆ ಜಡೆ ಹಿಂದೆ ತಾನಾಗಿ ಬಿಚ್ಚಿ ಬಿಡ್ತದೆ. ಮೂರನೇದೇನೋ ತಿಳ್ಕೊಂಡು ಕೇಳಿದ್ರೆ, ನೀನು ಮೊಸರನ್ನ ಕಳೆದು ಮಸಿ ಮಾಡಬೇಕಂತ
ಯಾರು ಅಜಗಣ್ಣ ಹಾಗೆ ಹಾಗೆಲ್ಲ ದುಃಖ ಮಾಡಿ ಕಣ್ತುಂಬ ನೀರನ್ನ ತಂದು ಅಣ್ಣನಿಗೆ ನಮಸ್ಕಾರ ಮಾಡಿ ಈ ನನ್ನ ತವರ ನನಗೆ ಎರವಾಯ್ತಲ್ಲ ಅಂತ ತಿಳ್ಕೊಂಡು ಮುಕ್ತಾಯಿ ತನ್ನ ಕಾಲನ್ನ ಪರಿಣಿಸ್ತಾ ಇದ್ದಾಳೆ. ಹೋಗ್ತಾಳೆ. ಹೋಗುವ ಸಂದರ್ಭದಲ್ಲಿ ತಂಗಿ ಕಳಶಾನ ಅದಕ್ಕೆ ಹೇಳ್ತಾನೆ, ತಂಗಿಗೆ ಕಳಶಾನ ತವರೇರಿ ನಿಂತಾನೆ. ಹೇಳ್ತಾನೆ, ತಂಗಿಗೆ ಕಳಶಾನ ತವರೇರಿ ನಿಂತಾನ, ಅಂಗಿಲ ಕಣ್ಣೀರ ವರ್ಷಾನ, ಅಂಗಿಲ ಕಣ್ಣೀರ ವರ್ಷಾನ ಅಣ್ಣಯ್ಯ ಇಂದಿಗೆ ತವರು ನನಗೆ ಎರವಾಯ್ತು ಅಂದಾನೆ. ಏನು ಹೇಳ್ತಾನೆ, ತಂಗಿಗೆ ಕಳಶಾನ ತವರೇರಿ ನಿಂತಾನೆ. ತವರೇರಿ ಅಂದ್ರೇನು? ನ್ಯಾಯ ಮೇಲೆ ನಿಂತಾನೆ. ತಂಗಿನ ಕಳಶಾನ ತವರೇರಿ ನಿಂತಾನ, ಕಣ್ಣೀಲೆ ಅಂಗಿಲ ಕಣ್ಣೀರ ವರ್ಷಾನ, ಅಂಗಿಲ ಕಣ್ಣೀರ ವರ್ಷಾನ ಅಜಗಣ್ಣ ತಂಗಿ ನಿಂತವರು ಎರವಾಯಿತು ಅಂತಕ್ಕಂಥ ಮಾತನ್ನೇ ಹೇಳ್ತಾನೆ. ಕಳಶಾನ ಕಳಶಾನ ಕಳಿಸಿ ತಂಗಿ ಹೋಗುತ್ತಾನೆ, ಕಣ್ಣೀರು ತೆಗೆದಿಲ್ಲ, ನ್ಯಾಲಿನಲ್ಲಿದ್ದಾನ. ನ್ಯಾಲಿನಲ್ಲಿದ್ದ ತಂಗಿ ಮರಿಯಾಗುವವರೆಗೆ ಕೂಡ ತಂಗಿ ನೋಡ್ತಾನೆ. ವಾ, ಇವತ್ತು ನೀನು ಈ ತವರಿ ಎರವಾಯ್ತಲ್ಲ ಅಂತ ತಿಳ್ಕೊಂಡು ಹಾಗೆ ಕಳಶಾನ ಕಳಿಸಿದ ಮೇಲೆ ಮುಂದೆ ಅರುವಣ್ಣ ಅಜಗಣ್ಣ ಯಾಕ ತಿಳ್ಕೊಂಡು ಪ್ರಭುದೇವರು ಹೇಳ್ತಾ ಇದ್ದಾರೆ, ಚನ್ನ ಬಸವಣ್ಣವರು ಹೇಳ್ತಾ ಇದ್ದಾರೆ, ಪ್ರಭುದೇವರಿಗೆ ಅಜಗಣ್ಣನಿಗೆ ಹೋಲಿಕೆ ಮಾಡಿದಾಗ ಜ್ಞಾನ ನಿಧಿಯಾಗಿರ್ತಕ್ಕಂಥ ಚನ್ನ ಬಸವಣ್ಣ ಹೇಳ್ತಾನ, ಅಲ್ಲವ ಪ್ರಭುವಿನ 10 ವಚನಕ್ಕೆ ಅಜಗಣ್ಣನ 5 ವಚನವೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಪ್ರಭುದೇವ ಚಾಲ್ತಿಯಲ್ಲಿದ್ದ, ಆದರೆ ಅಜಗಣ್ಣ ಮುಕ್ತಿಯಲ್ಲಿದ್ದ. ಅದಕ್ಕೆ ಅಜಗಣ್ಣನ ಐಕ್ಯ, ಬಸವಣ್ಣನ ಭಕ್ತಿ, ಚನ್ನ ಬಸವಣ್ಣನ ಜ್ಞಾನ, ಅಲ್ಲಮ ಪ್ರಭುದೇವರು ಅಳು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಾಗೆ ಚನ್ನ ಬಸವಣ್ಣವರೇನಾಗ್ತಾರ, ಅಲ್ಲಮ ಪ್ರಭು ಜಾಗೃತಾವಸ್ಥೆಯಲ್ಲಿ ಜಾಣನಾಗಿದ್ರು ಕೂಡ, ಮೇಲುಗೈ ಆದರೂ ಕೂಡ ಯಾವ ಅಲ್ಲಮ ಪ್ರಭುವಿನ 10 ವಚನಕ್ಕ ಅಜಗಣ್ಣನ 5 ವಚನವೇ ಸಾಕ್ಷಿ ಇರತಕ್ಕಂಥ ಮಾತನೇ ಈ ರೀತಿ ಹೇಳೋದಕ್ಕಾಗತ್ತೆ. ಆವಾಗ ತಂಗಿ ಕಳಿಸ್ಯಾಗ ಒಂದು ದಿವಸ ಯಾರು ಅಜಗಣ್ಣ ಹೊಲಕ್ಕೆ ಹೋಗಿದ್ದಾನ. ಹೊಲದಲ್ಲಿ ಹೋದ ಕಾಲಕ್ಕೆ ಮನುಷ್ಯಗೆ ಕಲ್ಪನೆ ಬಂದ್ಬಿಟ್ಟ. ಏನು ಕಲ್ಪನೆ ಬಂದಾಗ ಒಂದು ಘಟಸರ್ಪ ಬಂದಾದ. ಘಟಸರ್ಪ ಬಂದು ಆ ಘಟಸರ್ಪದ ಹೆಡೆಯತಕ್ಕಂಥ ರಕ್ತವನ್ನು ಹೊಳೆತಕ್ಕಂಥ ರಕ್ತವನ್ನು ಅಂಗಳದಲ್ಲಿಟ್ಟು ಅದೇ ಬೆಳಕಿನಲ್ಲಿ ಬರಿತಾ ಇದೆ ಅನ್ನತಕ್ಕಂಥ ಒಂದು ಊಹೆಯನ್ನು ಮಾಡಿಕೊಂಡಿದ್ದಾರೆ. ಊಹೆಯನ್ನು ಮಾಡಿಕೊಂಡು ಅದನ್ನೇ ತಲೆಯಲ್ಲಿಟ್ಟುಕೊಂಡು ಅದನ್ನೇ ನಿತ್ಯದಲ್ಲಿ ಜೀರ್ಣ ಮಾಡ್ತಾ ಇದ್ದಾರೆ. ಯಾವ ಒಂದು ಪಶು ಅಡವಿಯಲ್ಲಿ ಹೋಗಿ ಹುಲ್ಲನ್ನು ಸಂಗ್ರಹ ಮಾಡಿ ರಾತ್ರಿ ಮತ್ತೆ ತನ್ನದ ಹಟ್ಟಿಗೆ ಒಂದು ಕಾಲಕ್ಕೆ ಹೇಗೆ ಮೆಲುಕು ಹಾಕ್ತಾ ಇದೆಯೋ ಆಗ ಅಜಗಣ್ಣ ಮೆಲುಕು ಹಾಕಿ ಚಲೋ ಏನು ತನ್ನದೇ ಆಗಿರ್ತಕ್ಕಂಥ ಸೂಕ್ಷ್ಮ ಅರುವನ್ನು ತೆಗೆದುಕೊಂಡಿದೆ. ಅರು ಅನ್ನೋದು ಬಹಳ ಶ್ರೇಷ್ಠ, ಜ್ಞಾನ ಅನ್ನೋದು ಬಹಳ ಶ್ರೇಷ್ಠ, ಸತ್ಯ ಅನ್ನೋದು ಬಹಳ ಶ್ರೇಷ್ಠ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಘಟಸರ್ಪ ತನ್ನ ಹೆಡೆಯಲ್ಲಿರ್ತಕ್ಕಂಥ ರಕ್ತವನ್ನು ಕೆಳಗಿಟ್ಟು ಅದೇ ಬೆಳಕಿನಲ್ಲಿ ಮರಿತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ತಾನು ತೋತಾ ಇದ್ದಾನೆ, ತನ್ನಲ್ಲಿ ತೋತಾ ಇದ್ದಾನೆ. ಯಾವ ಶರೀರ ಅನ್ನತಕ್ಕಂಥ ಘಟಸರ್ಪ, ಒಳಗಿರ್ತಕ್ಕಂಥ ಆತ್ಮಲಿಂಗ ಇದೆ. ಆ ಆತ್ಮಲಿಂಗ ಏನನ್ನ ಕಡೆಗಿಟ್ಟು ಭಯಾಚಾರದ ವಿಚಾರದಲ್ಲಿ ನಾವು ಮೈದಿದ್ದಾದ್ರ ಅಲ್ಲಿ ಅರಿವು, ಜ್ಞಾನ, ಬೆಳಕು ಸಿಗ್ತಾ ಇರತಕ್ಕಂಥ ವಿಚಾರವನ್ನು ಮಾಡ್ತದ. ಸದಾ ಅಜಗಣ್ಣ ಏನ್ ಮಾಡ್ತಿದ್ದ, ಶಿವನಾಮವನ್ನು ನುಡಿತಾ ಯಾವಾಗಲೂ ಸದಾ ಈಗ ಹಂಗ ಉತ್ತರ ಸಿದ್ದರಾಮ, ನಿತ್ತರ ಸಿದ್ದರಾಮ, ಮಲಗಿದ್ರ ಸಿದ್ದರಾಮ. ಯಾಕಂದ್ರೆ ನಿಮ್ ಊರನ್ನ ನಾವು ನಮಸ್ಕಾರ ಮಾಡೋಕೆ ಕಸು ಮಾಡಂಗಿಲ್ಲ. ಮಾಡ್ತೀವಿ ಸಿದ್ದರಾಮ ಸಿದ್ದರಾಮ ಮಲ್ಲಯ್ಯ ತಿಳ್ಕೊಂಡು ನೀವು ಹ್ಯಾಂಗ್ ಮಾಡ್ತೀರೋ ಹಾಗ ಅಜಗಣ್ಣ ಲಕ್ಕೊಂಡಿಯಲ್ಲಿ ಏನ್ ಮಾಡ್ತೀವಿ ತಿಳ್ಕೊಂಡು ಕೇಳಿದ್ರೆ ಸದಾ ಶಿವಶಿವ ಶಿವಶಿವ ಶಿವಶಿವ. ಆ ಯಾವಾಗ ಹಾವಿನ ವಿಚಾರ ತಲೆಗೆ ತಗೊಂಡು ಬಿಟ್ಟು ಬಿಟ್ಟ, ತಾನೇ ತನ್ನವನಾಗ್ಬಿಟ್ಟ, ತಾನೇ ತನ್ನ ಅರುವನ್ನು ಸ್ವಯಂ ಆಗಿಬಿಟ್ಟ. ಸ್ವಯಂ ಆದ ಕಾಲಕ್ಕೆ ತನ್ನನ್ನೇ ತಾನು ಅರಿತುಕೊಂಡ ಕಾಲಕ್ಕೆ ಬಾಯಿಂದ ಸ್ವರದಿಂದ ಶಿವಶಿವ ಅನ್ನೋದನ್ನೇ ಬಿಟ್ಟ. ಯಾರು ಬಿಟ್ಟ. ಬಿಟ್ಟದೊಳಗೆ ತನ್ನನ್ನು ತಾನು ಇಟ್ಕೋತ ತನ್ನಲ್ಲೇ ತಾನು ಮಗನಾಗಿಟ್ಟ. ಮಗನಾಗಿ ತನ್ನ ಅರುವನ್ನು ತಾನು ತಿಳ್ಕೊಂಡ ಮೇಲೆ ಹೊಸದಂತಾಗಿಬಿಟ್ಟ. ಜ್ಞಾನಿಯಾದವನಿಗೆ ಮೌನವೇ ಮಾಡಿಕೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ.
ಇಲ್ಲಿ ಒಂದು ಸಲ ಸಿದ್ಧಾರ್ಥ ಅಂತಾರೆ ಯಾರಿಗೆ ತನ್ನ ಶಿಷ್ಯನಾಗಿರ್ತಕ್ಕಂಥ ಗುರುನಾಥನಿಗೆ ಹೇಳ್ತಾರೆ, ಏ ತಮ್ಮ, ನಾನು ಜಗತ್ತಿನಲ್ಲಿ ಮಾತನಾಡಿ ಕೆಟ್ಟಿದ್ದೀನಪ್ಪ, ನೀನು ಮಾತಾಡಬೇಡಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಸಿದ್ಧಾರೂಢರು ಗುರುನಾಥರೊಟ್ಟಿಗೆ ಹೇಳ್ತಾ ಇದ್ದಾರೆ. ವೈರಾಗ್ಯ ಇರ್ತಕ್ಕಂತಹ ಇರ್ತದೆ ಒಂದು ವೇಳೆ. ಹಾಗ ಗುರುವಿನ ಅಪ್ಪಣೆಯನ್ನು ಪಡೆದ ಕಾಲಕ್ಕೆ ಎಷ್ಟಂತ 26 ವರ್ಷ ಮಾತಾಡಲಿಲ್ಲ. ಯಾರು? ಗುರುನಾಥ ಮಾತಾಡಲಿಲ್ಲ. ಒಂದು ಸಲ ಆಳಂದ ಕಾಲಕ್ಕೆ ಹಿರೋಳಿಗೆ ಶಾಸ್ತ್ರ ತಲೆ ಬಂದಿದ್ದಿರುತ್ತೆ. ಯಾರು? ಗುರುನಾಥ ಬಂದಾರ ಅವರು ದೇಶಮುಖ ಮನೆಗೆ ಶಾಸ್ತ್ರ ದೇಶಮುಖ ಮನೆಗೆ ಇಳಿಸಿದ ಕಾಲಕ್ಕೆ ಮತ್ತನ ಹಸಿ ಮಾಡ್ಯಾರ. ಹ್ಯಾಂಗ ಹ್ಯಾಗ ಬಂದ ಗೊತ್ತಿಲ್ಲ. ಒಂದು ಕೆಂಪು ಚೇಳ ಬಂದು ಬಿಟ್ಟ. ಮಲ್ಕೊಂಡ ಕಾಲಕ್ಕೆ ಎಲ್ಲಿ ಬುಡಕ್ಕೆ ಮರ ಮೇಲೆ ಇರ್ತಿದ್ರು ಅವರು. ಬಹುಶಃ ಇವತ್ತು ನಾವು ಶಾಸ್ತ್ರ ಹೇಳೋ ನೋಡ್ಬೇಕಾದ್ರೆ ಮೈ ಮೇಲೆ ಬರೀ ಒಂದು ಶಲೆ ಇರ್ತದೆ. ಆ ಶಲೆ ಬರೆ ಮೇಲೆ ಮಲ್ಕೊಂಡಾಗ ಬುಡಕ್ಕೆ ಕೆಂಪು ಚೇಳ ಇದೆ. ಅದು ಮನಸ್ಸಿಗೆ ಬಂದಾಗ ಪುಟ್ಟಿ ಕಡಿದು ಬಿಟ್ಟದ. ಯಾರಿಗೆ? ಗುರುನಾಥ ಕಡದಾದ ಅಂತಂದಿಲ್ಲ. ಬೆಳಗಾಗ ನೋಡುವಾಗ ಬೆನ್ನು ತುಂಬ ಏನೋ ಚೋಳ ಕುಟ್ಕಿದು ಎಲ್ಲೆಲ್ಲಿ ಕುಟ್ಟಿ ಅದು ಅಲ್ಲೆಲ್ಲಿ ಗರು ಬಂದ್ಬಿಟ್ಟಾವ. ಬೆಳಗ್ಗೆ ಹೇಳ್ತಾರೆ, ಎದ್ದು ನೋಡುತ್ತಾರೆ ಗುಡಿಕೆ ವಿಷಯ. ಅಲ್ಲೆಲ್ಲ ನೆರ ಭಕ್ತರಂತಾರೆ, ಮೈಯೆಲ್ಲ ಬೆನ್ನೆಲ್ಲ ಕೆಂಪಾಗಿ ಹೋಗ್ಬಿಟ್ಟದೆ. ಅಪ್ಪ ಇಡೀ ಬೆಳತಾನೆ ನಿಮ್ಮ ಚೇಳು ಕಡಲು ಕೂಡ ಯಾರಿಗೆ ಹೇಳಿರಪ್ಪ ಅಂದಾಗ ಗುರುನಾಥರು ಹೇಳ್ತಾರ, ನನಗೇನು ಕಚ್ಚದಪ್ಪ, ಈ ಶರೀರ ಕಚ್ಚದ ನನಗೆ ಕಚ್ಚಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಗುರುನಾಥ. ನನಗೆ ಕಚ್ಚಿಲ್ಲಪ್ಪ, ಅದು ಕಚ್ಚದ. ಈ ಸ್ಥೂಲದ ಹೇಗೆ ಕಚ್ಚದ? ಎಷ್ಟು ಭಾವನೆ ಬದಲಾಗ್ತದೆ. ತನ್ನನ್ನು ತಿಳ್ಕೊಂಡು ನಾನು ಶರೀರ ಮೇಲೆ, ನಾನು ಶರೀರ ಅಲ್ಲ, ಅಹಂ ಬ್ರಹ್ಮ ಅಸ್ಮಿ, ನಾನು ಯಾರು? ಶಿವ ಅಂತಕ್ಕಂಥ ಭಾವನೆ ಬಂದ ಕಾಲಕ್ಕೆ ಎಲ್ಲ ಆಚಾರ ವಿಚಾರ ಮಂತ್ರ ಎಲ್ಲವನ್ನೂ ಹೋಗ್ಬಿಡ್ತಾ ಇರ್ತದೆ. ಹಾಗಿಲ್ಲಿ ಸಿದ್ಧಾರೂಢರು ಹೇಳ್ತಾರ, ನೀನು ಮೌನಿಯಾಗಿರಪ್ಪ, ಮೌನಿಯಾಗಿ ನೀನು ಮಹನೀಯನಾಗಿರತಕ್ಕಂಥ ವಿಚಾರ ಬರ್ತಾ ಇರ್ತದೆ. ಹಾಗೆ ಇಲ್ಲಿ ಅಜಗಣ್ಣ ಏನಾಗ್ಯದ? ಮಾತನಾಡಲು ಬಿಟ್ಟ. ಹೋಗ್ಬೇಕಾದ್ರೆ ತನ್ನ ವಿಚಾರದಲ್ಲೇ ತಾನು ಹೋಗ್ತಿದ್ದ, ಬರಬೇಕಾದ್ರೆ ತನ್ನ ವಿಚಾರದಲ್ಲೇ ಬರ್ತಿದ್ದ. ಸುಮ್ಕೊಂಡಿರ್ತದ ಲೋಕದ ಜನ. ಅಲ್ಲಪ್ಪ ಅಜಗಣ್ಣ, ಮೊದಲು ಎಲ್ಲರಿಗೂ ಮಾತಾಡ್ತಿದ್ದಿ, ಶಿವ ಅಂತಿದ್ದಿ, ಕುಂತರು ಶಿವ ನಿಂತರು ಶಿವ ಅಂತಿದ್ದಿ, ಈಗೆಲ್ಲ ಹಣ ಬಿಟ್ಟಿದೆಯಲ್ಲ ಅಂತಂದು ಮಸ್ತಕ್ಕೆ ಕಪ್ಪಾದಾಗ ಜನ ಅಂತಾರ, ನೀವು ಹುಚ್ಚಕ್ಕೆ ಬಂದ್ಬಿಟ್ಟಾರ, ಹುಚ್ಚ ರೊತ್ತಿಗೆ ಬಂದ ಅಂತ ತಿಳ್ಕೊಂಡು ಕೇಳಿದ. ಅವಾಗ ಆತ ಬಿಡ್ತಾರ. ಒಂದು ದಿವಸ ತನ್ನನ್ನೇ ತಾನು ಅರಿತುಕೊಂಡು ಲಿಂಗದಲ್ಲೇ ತಾನಾಗಿ ಸದಾ ಧ್ಯಾನವನ್ನು ಮಾಡುತ್ತಾ ಅಜಗಂಡ ಕಾಲ ಕಳೀತಾನೆ. ಹಳೆ ಕಾಲಕ್ಕೆ ಒಂದು ದಿವಸ ಬೆಳಗಿನ ಜಾವ ಏನಾಗ್ತಾರೆ, ಅದಕ್ಕೆ ಹೋಗಿ ಮನದೊಳಗಾಗಿ ಮನೆ ತರವಾಗಲು ಕೆಳಗಿರ್ತಾರೆ. ಮನೆ ತರವಾಗಲು ಕೆಳಗಿರ್ತಾರೆ. ಏನೋ ಒಂದು ವಿಚಾರದಲ್ಲಿ ತನ್ನ ವಿಚಾರದಲ್ಲಿ ತಾನು ಹೋಗೋ ಕಾಲಕ್ಕೆ ಆ ಬಾಗಿಲ ತೋಳ ಬಸ್ತಲ್ ತೋಳ ಏನ್ ಮಾಡ್ತಾರೆ, ತಲೆಗೆ ಬಡಿದು, ತಲೆಗೆ ಬಡದಾಗ ಅಲ್ಲೇ ಕುಸಿದು ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಡ್ತದೆ. ಯಾವುದು? ಜಗಳಿ. ಪ್ರಾಣ ಪಕ್ಷಿ ಹಾರಿ ಹೋದಾಗ ಇಲ್ಲಿ ಅಜಗಣ್ಣನ ಪ್ರಾಣ ಪಕ್ಷಿ ಹಾರಿ ಹೋಗ್ಯಾದ. ಅಲ್ಲಿ ತಂಗಿ ಯಾರು? ಮುಕ್ತಾಯಿ. ಕೆಲವು ವಿಚಾರಗಳು ಬಂದ್ಬಿಟ್ಟಾವ. ಏನಾಗ್ಯಾದ? ಜಳಕ ಮಾಡ್ಯಾಳ, ಸ್ನಾನ ಮಾಡಿ ಶೀರೆ ಉಟ್ಕೊಂಡಿದ್ದಾಳೆ. ಶೀರೆಯನ್ನು ಉಟ್ಕೊಂಡು ಭಸ್ಮ ಹಸೋಬೇಕು ಅನ್ನೋದ್ರೊಳಗಾಗಿ ಏನಾಗ್ಯದ? ಸೀರೆ ನಿಮಗೆ ಬಿಚ್ಚಿದ್ದ. ಒಂದೇ ಸೂಚನೆ ಕಾರಣ ಎಂದಾಗ ಗಾಬರಿ ಆಗ್ತಾ ಇದ್ದಾಳೆ. ಗಾಬರಿಯಾಗಿ ಯಾವಾಗ ವಿಚಾರ ಮಾಡ್ತಾಳ, ಸೀರೆ ನಿಲುಗಿ ಬಿಸ್ತಲ್ಲ, ನನ್ನ ಹೇಳಿದ ಅಣ್ಣನ ಒಂದು ಕುರು ಸತ್ತ ಇದ್ದಲ್ಲ ವಿಚಾರ ಮಾಡ್ತಾಳ. ಮತ್ತೆ ಕ್ಷಣದಲ್ಲಿ ಏನಂತ ತಾನು ಕಟ್ಟಿಕೊಂಡಿರ್ತಕ್ಕಂಥ ಕೂದಲ ಜಡೆಯನ್ನ ಬಿಚ್ಚಿದ. ಗುರು ಕಂಡುಕೊಳ್ತಾ ಇದ್ದಾರೆ. ಕಂಡುಕೊಂಡು ಆಯ್ತಲ್ಲ, ಸ್ನಾನ ಪೂಜೆ ಎಲ್ಲ ಮುಗಿದಾಗ ಮಸಿಗೆ ಮಾಡಬೇಕಂತ ಹೋಗ್ತಾಳೆ. ಮಸಿಗೆ ಮಾಡಬೇಕಂತ ಹೋದಾಗ ಆ ಯಾವ ಗಡಗಿಲಿ ಹಾಕಿರ್ತಕ್ಕಂಥ ಮೊಸರೇನಾಗ್ತದೆ, ಕಲ್ಲಾಗಿರ್ತದೆ. ಕಲ್ಲಾದಾಗ ಆವಾಗ ಮನುಷ್ಯಕ್ಕೆ ಖಾತ್ರಿ ಆಗ್ತದೆ, ದುಃಖ ಆಗ್ತದೆ. ಆಯ್ತು, ನನ್ನ ಈ ಲೋಕವನ್ನು ತ್ಯಜಿಸಿದಾರ ಅನ್ನತಕ್ಕಂಥ ಮಾತನ್ನು ಹೇಳಿ ದುಃಖವನ್ನು ಮಾಡ್ತಾ ಇದ್ದಾಳ. ಆಯ್ತಾಳ, ನಾನು ನನ್ನನ್ನು ಬಿಟ್ಟು ಹೋದ ನನ್ನಪ್ಪ ಗುರುದೇವ ತಿಳ್ಕೊಂಡಾಳ. ಹತ್ತು ಎಲ್ಲಿಗೆ ಬರ್ತಾ ತಿಳ್ಕೊಂಡು ಕೇಳಿದ್ರೆ ಮೊಸರೇಕಲ್ ಗ್ರಾಮಕ್ಕೆ ಬರ್ತಾ ಇದೆ. ಬರೋದೊಳಗಾಗಿ ಅಲ್ಲೇನಾಗಿದೆ ತಿಳ್ಕೊಂಡು ಕೇಳಿದ್ರೆ ಬಂದ ಮೇಲೆ ಅಣ್ಣನ ಶವವನ್ನು ನೋಡಿ ಆ ಮ್ಯಾಲ ಬಿದ್ದು ಅಳ್ತಾಳ. ಮ್ಯಾಲ ಬಿದ್ದು ಅವರ ಪ್ರಸಂಗದಲ್ಲಿ ಯಾವಾಗ ಏನ್ ಮಾಡ್ತಾಳೆ, ಅವನ ತಲೆಯನ್ನು ತೆಗೆದುಕೊಂಡು ತೊಡಿ ಮೇಲೆ ಇಟ್ಟು ಹೋಗ್ತಾಳೆ. ತೊಡಿ ಮೇಲಿದ್ದಾಗ
ಗ್ರಾಮಕ್ಕೆ ಬರ್ತಕ್ಕಂಥ ಅಲ್ಲಮ ಪ್ರದೇವರ ಮಧ್ಯದಲ್ಲಿ ಬರ್ತಾ ಇದ್ದಾರೆ. ಎಲ್ಲಿಗೆ? ಅಲ್ಲಮ ಪ್ರದೇವರ ಹಳ್ಳಿಗೆ ಬಂದು ರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿದ್ದು ಧರ್ಮ ಸಂದೇಶವನ್ನು ನೀಡುತ್ತಾ ಹೋಗತಕ್ಕಂಥ ಸನ್ನಿವೇಶದಲ್ಲಿ ಲಕ್ಕುಂಡಿ ಸಿಗ್ತಾ ಇದ್ದಾರೆ. ಲಕ್ಕುಂಡಿ ಶಿವ ಕಾಲಕ್ಕೆ ಅವಾಗ ಹೋಗ್ತಾ ಇದ್ದಾರೆ. ಹೋಗೋ ಕಾಲಕ್ಕೆ ಅದನ್ನೇ ಕಾಣಬೇಕಾದ್ರೆ ಆಗ ಶವ ಬಿಟ್ಟಿರ್ತದೆ. ಅವನು ತಲೆ ತಗೊಂಡು ಕಡಿಮೆ ಇಟ್ಕೊಂಡಿರ್ತಾರೆ. ಅವಾಗ ಒಂದು ಮಾತ ಬಹಳ ಸುಂದರವಾಗಿ ಅಲ್ಲಮ ಪ್ರದೇವರು ಹೇಳ್ತಾ ಇದ್ದಾರೆ. ಅಂಗೈ ಒಳಗೊಂಡು ಅರಳಿದ, ಅಂಗೈ ಒಳಗೊಂಡು ಅರಳಿದ ತಲೆ ಹಿಡಿದುಕೊಂಡು ಕಂದಳ ಮತ್ತು ಪವನಿಸುವ ನೀನಾರು ಹೇಳ ಏನಂತಾರೆ. ಅಂಗೈ ಒಳಗೊಂಡು ಅರಳಿದ ತಲೆ ಹಿಡಿದುಕೊಂಡು ಕಂಗಳ ಮತ್ತು ಹೋಲಿಸುವ ನೀನಾರು ಹೇಳ, ಅರಿವಿನೊಳಗೆ ಮರುಳಿದೆವೋ ಹೇಳಾಡತಕ್ಕಂಥ ಮಾತನ್ನ ಅಲ್ಲಮ ಪ್ರದೇವರು ಯಾರಿಗೆ ಕೇಳ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಮುಕ್ತಾಯಿ ಕೇಳ್ತಾರೆ. ಏನೋ ತನ್ನ ಅಣ್ಣನ ಶವನ ಪಡಿಗೆ ಇಟ್ಕೊಂಡಿರೋ ಆವಾಗ ಹೇಳ್ತಾನೆ, ಅಂಗೈಯೊಳಗೊಂದು ಅರಳಿದ ತಲೆ ಹಿಡಿದುಕೊಂಡು ಕಂಗಳ ಮತ್ತು ಪೋಲಿಸುಗಳು ಅಂದ್ರೇನು ಆ ಶವನ ತೊಡಿ ಮೇಲೆ ಇಟ್ಕೊಂಡು ಅಳ್ತಾ ಇದ್ದಾರೆ. ಅಳುಕ್ಕೆ ಏನಂತಾರ, ಮುತ್ತು ಓಡಿಸುವಳು ನೀನಾರು, ಆ ನೀನು ಅಳುವ ಕಣ್ಣೀರ ಸುರಿಸುವವಳು ನೀನು ಯಾರ ತಿಳ್ಕೊಂಡು ಕೇಳ್ತಾ ಇದ್ದಾಳ. ಕಾಯದೊಳಗೆ ಮಾಯವಿಲ್ಲ, ಭಾವದೊಳಗೆ ಭ್ರಮೆ ಇಲ್ಲ ಏನಂತಾರೆ. ಕಾಯದೊಳಗೆ ಮಾಯವಿಲ್ಲ, ಭಾವದೊಳಗೆ ಭ್ರಮೆ ಇಲ್ಲ ಅಂತಕ್ಕಂಥ ಮಾತನ್ನ ಆಗ ಬೆಳಗಲು ಜ್ಯೋತಿ ಎನ್ನ ಅಜಗಣ್ಣ ತಂದೆ ಅಂತಕ್ಕಂಥ ಅಲ್ಲಮ ಪ್ರದೇವರು ಏನಂತಾರೆ, ಆ ಅಜಗಣ್ಣನೇ ನನ್ನ ತಂದೆ ಅಂತಕ್ಕಂಥ ಭಾವನ ಉದ್ವೇಗ ಮಾಡ್ತಾ ಇದ್ದಾರೆ. ಆವಾಗ ಯಾವ ಮುಕ್ತಾಯಿ ಹೇಳ್ತಾ ಇದ್ದಾಳೆ, ಬೆನ್ನು ಒಡೆಯವಳು ನಾನಯ್ಯ ನೀನಾರು ಹೇಳ. ನೀನಾರು ತಿಳ್ಕೊಂಡು ಅಲ್ಲಮ ಪ್ರದೇವರು ಕೇಳ್ತಾ ಇದ್ದಾರೆ. ನೀನಾರು ಹೇಳ ಅಂತಂದಾಗ ನಾನು ಬೆನ್ನು ಒಸೆದವಳು, ಏನು ಅಜಗಣ್ಣನ ಬೆನ್ನು ಒಸೆದವಳು ನಾನು, ನೀನಾರು ಹೇಳ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಶರಣಾರ್ಥಿ ತಾಯಿ ನಿನಗಿರ್ತಕ್ಕಂಥ ಮಾತನ್ನ ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಆವಾಗ ಮಾಯದ ಪರವೇನಿದೆ ಹೇಳ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ, ಯಾವ ಶರಣಾರ್ಥಿ ಕಾಯದೊಳಗೆ ಮಾಯವಿಲ್ಲ. ಈ ಶರೀರ ಏನದಲ್ಲ, ಈ ಶರೀರದೊಳಗೆ ಮಾಯ ಅನ್ನೋದಿಲ್ಲ, ಭಾವದೊಳಗೆ ಭ್ರಮೆ ಇಲ್ಲ. ಯಾಕೆ ನೀನು ವ್ಯರ್ಥವಾಗಿ ಒಂದು ದಿವಸ ಹುಟ್ಟಿದ್ದು ಸಾಯಲೇಬೇಕು, ಕಟ್ಟಿದ್ದು ಬೀಳಲೇಬೇಕು, ಯಾಕೆ ನೀನು ವಿಚಾರ ಮಾಡ್ತೇನೆ ಅಂತಕ್ಕಂಥ ಮತ್ತನ್ನ ಸಾಂತ್ವನದ ವಿಚಾರವನ್ನು ಹೇಳಿ ಶಿವ ಸಂಸ್ಕಾರವನ್ನು ಮುಗಿಸಿ, ಯಾಕಂದ್ರೆ ಆವಾಗ ಅಂತಾರೇನು ಚೆನ್ನ ಬಸವಣ್ಣವರು ಏನಂತಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಅಲ್ಲಮ ಪ್ರಭುವಿನ 10 ವಚನಕ್ಕೆ ಅಜಗಣ್ಣನ 5 ವಚನವೇ ಸರಿ ಅಂತಕ್ಕಂಥ ಮತ್ತನ್ನ ಹೇಳಿ ಮುಕ್ತಾಯಿಗೆ ಆಶೀರ್ವಾದವನ್ನು ಮಾಡಿ ಅನಂತ ವಾದವನ್ನು ಮಾಡಿ ಅವರಿಗೆ ಅರಿವಿನ ವಿಚಾರವನ್ನು ತಂದುಕೊಟ್ಟು ಅಲ್ಲಿಂದ ತನ್ನ ಪ್ರಯಾಣವನ್ನು ಸೊನ್ನದಂತ ಬೆಳೆಸ್ತಾ ಇದ್ದಾರೆ ಅಂತಕ್ಕಂಥ ಮಾತು ಬರ್ತದೆ. ಹಾಗೆ ಹೇಳುವ ತಾತ್ಪರ್ಯನೇ ತಿಳ್ಕೊಂಡು ಕೇಳಿದ್ರೆ ಭಗವಂತ ಒಂದ ರೀತಿಯಲ್ಲ, ಸಾವಿರ ರೀತಿಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ತಕ್ಕಂಥ ಮಾತ ಈ ಗವಾಯಿಗಳನ್ನು ಪದ್ಯ ಹಾಡಿದರೆ ಮುಂದಿನ ವಿಷಯಕ್ಕೆ ಬರ್ತಾರೆ. ಏನು ಆಟವೋ ಶಿವನೇ ಎಂತ ಮಾಟವೋ, ಏನು ಆಟವೋ ಶಿವನೇ ಎಂತ ಮಾಟವೋ, ಎಂತ ಆಟವೋ ನಿನ್ನದ ವಿಚಿತ್ರ ನೋಟವೋ, ಏನು ಆಟವೋ ಶಿವನೇ ಎಂತ ಮಾಟವೋ, ಏನು ಆಟವೋ ಶಿವನೇ ಎಂತ ಮಾಟವೋ, ಎಂತ ಮಾಟವೋ ನಿನ್ನದ ವಿಚಿತ್ರ ನೋಟವೋ, ಏನು ಆಟವೋ ಶಿವನೇ ಎಂತ
ಪತಂಗವನ್ನ ಆಕಾಶಕ್ಕೆ ಹಾರಿಸ್ತಾ ಇದ್ದೇವೆ. ಆಕಾಶಕ್ಕೆ ಹಾರಿದ್ರು ಕೂಡ ಅದರ ಸೂತ್ರ, ಆ ದಾರಿ ಏನಿರ್ತದ ನಮ್ಮ ಕೈಯಲ್ಲಿ ಇರ್ತದ. ನಾವು ಹ್ಯಾಂಗ ಆಡಿಸ್ತಾ ಇದ್ದೇವೋ ಆ ಪತಂಗ ಆಕಾಶದಲ್ಲಿ ಆಡ್ತಾ ಇದೆ. ಹಾಗೆ ಇಲ್ಲಿ ಭಗವಂತ ಏನಾಗ್ಯಾನ ತಿಳ್ಕೊಂಡು ಕೇಳಿದ್ರೆ ನಮಗೆ ಪಾತ್ರಧಾರಿಗಳನ್ನು ಮಾಡಿದ್ದಾನೆ, ತಾನು ಸೂತ್ರಧಾರನಾಗಿದ್ದಾನೆ ಅಂತಕ್ಕಂಥ ಎಲ್ಲವನ್ನ ಈ ತನ್ನ ಕಂಟ್ರೋಲ್ ಇಟ್ಕೊಂಡು ಕಾರ್ಯವನ್ನು ಮಾಡ್ತಿರತಕ್ಕಂಥ ಮಾತು ಬರ್ತದೆ. ಹಾಗೆ ಮಹಾಮಹಿಮನಾಗಿರ್ತಕ್ಕಂಥ ಶುಭೆ ನಾಳೆ ಹೋಗಿದ್ದಾನೆ. ಅಲ್ಲೆಲ್ಲ ಶಿವನಾನೇ ನಿಂತಿದ್ದಾರೆ. ಶಿವನಾನೇ ನಿಂತ ಮೇಲೆ ಯಥಾವತ್ತಾಗಿ ಖಿನ್ನವಾದ ಮನಸ್ಸಿನಿಂದ, ಭಾರವಾದ ಮನಸ್ಸಿನಿಂದ ಆ ಅರಮನೆಯಲ್ಲಿ, ನಾಗಲೋಕದ ಅರಮನೆಯನ್ನು ಬಿಟ್ಟು ಹೊರಗೆ ಬರ್ತಾ ಇದ್ದಾನೆ. ಹೊರಗೆ ಬಂದು ನಾನಾ ರೀತಿಯ ವಿಚಾರ ಮಾಡ್ತಾರೆ. ವಿಚಾರ ಮಾಡಿಕೊಂಡು ಎಲ್ಲಿಗೆ ಮತ್ತೆ ಯಥಾವತ್ತಾಗಿ ಕೋಪಗೊಂಡು ಕೈಲಾಸಪುರಕ್ಕೆ ಹೋಗ್ತಾ ಇದ್ದಾನೆ. ಶಿವನ ಸನ್ನಿಧಿಗೆ ಹೋಗ್ತಾ ಇದ್ದಾನೆ. ಶಿವನ ಸನ್ನಿಧಿಗೆ ಹೋದ ಮೇಲೆ ಸಪ್ಪಗಾಗಿ ಗೊತ್ತಿಲ್ಲ. ಯಾಕಂದ್ರೆ ಗೆಲುವು ಬೇರೆ, ಸೋಲು ಬೇರೆ. ಗೆಲುವಿನವರಿಗೆ ಧೈರ್ಯ ಇರ್ತಾರೆ, ಸೋಲಿನವರಿಗೆ ಸಪ್ಪ. ಇವತ್ತ ಪರೀಕ್ಷೆಯಲ್ಲಿ ಹುಡುಗರು ಸರಿಯಾಗಿ 100ಕ್ಕೆ 99 ಮಾರ್ಕ್ಸ್ ಬರೆದ್ರಂದ್ರೆ ನಾನು ಹ್ಯಾಂಗೂ ಕೂಡ ಪಾಸ್ ಅನ್ನತಕ್ಕಂಥ ಧೈರ್ಯ ಅವ್ರಿಗೆ ಇರ್ತಾರೆ. ಒಂದು ವೇಳೆ ಪರೀಕ್ಷೆದಾಗ ಸರಿ ಬರ್ತಿದ್ದಿಲ್ಲ ಅಂದ್ರೆ ಧೈರ್ಯ ಇರಂಗಿಲ್ಲ. ಗೊತ್ತಾಗ್ತದ ನಾನು ಎಷ್ಟು ಮಾರ್ಕ್ಸ್ ತಗೋತೀನಿ ಅಂತಕ್ಕಂಥದ್ದು ಪೇಪರ್ ಬಿಡಿಸೋದು ಗೊತ್ತೇ ಇರ್ತದ. ಹಾಗೆ ಇಲ್ಲಿ ಸಿದ್ದರಾಮ ಮುಖ ಸಪ್ಪಲ್ ಮಾಡಿಕೊಂಡು ಶಿವನಲ್ಲಿ ಕೈಲಾಸಕ್ಕೆ ಹೋಗ್ತಾರೆ. ಹೋದ್ಮೇಲೆ ಹೋದ ಕಾಲಕ್ಕೆ ಗೆಲುವಿಲ್ಲ, ಮುಖದಲ್ಲಿ ನಗೆ ಇಲ್ಲ. ಹೋದ ಮೇಲೆ ಕೋಪಗೊಂಡು ಈ ನೋಡಿ 8 ಗಂಟೆಗೆ ನಮಸ್ಕಾರ ಮಾಡ್ತಾರೆ. ಖುಷಿಯಿಂದ ಮಾಡೋದು ಬೇರೆ, ಒತ್ತಾಯದಿಂದ ಮಾಡಿಸೋದು ಬೇರೆ. ಹಾಗಿಲ್ಲದೆ ಇರೋದ್ರೆ ಕೋಪಗೊಂಡು ಸಿಟ್ಟಿನವನಾಗಿ ಸಿದ್ದರಾಮ ಶಿವನಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ಕಾಲಕ್ಕೆ ಶಿವ ಸಿದ್ದರಾಮನಿಗೆ ಮಾತಾಡಿಸ್ತಾನೆ. ಉತ್ತರ ಬರಲಿಲ್ಲ. ಸಿಟ್ಟಾದವ್ರಿಗೆ ಮಾತಾಡಿಸಿ ನೀವು ಬರ್ತಾರೆ ಚಂದ ಮಾತಾಡಿ ಆಗ ಸಿಟ್ಟಿನಾಗ ಬರ್ತಕ್ಕಂಥ ಆವೇಶನೇ ಬೇರೆ ಇರ್ತದೆ. ಆವಾಗ ಇಲ್ಲಿ ಶಿವನ ಕೇಳ್ತಾ ಇದ್ದಾನೆ, ಯಾಕೆ ಹೋಗಂಡ ಬಹಳ ಸಪ್ಪಗಾಗಿದ್ದಾನೆ. ಸಪ್ಪಗಳಾದ ಇನ್ನೇನು ಮಾಡಲಿ ಅಂತ, ಸಪ್ಪ ಆಗಲಾದ ಇನ್ನೇನು ಮಾಡಲಪ್ಪ ಅಂತ ತಿಳ್ಕೊಂಡು ಕೇಳ್ತಾನೆ. ಆಮೇಲೆ ಕೈ ಹಿಡಿದು ತೊಡಿ ಮೇಲೆ ಕೂಡಿಸಲು ಕೇಳ್ತಾನ. ಇದರ ನಂದೇನು ತಪ್ಪಿಲ್ಲ. ಹೌದಪ್ಪ, ನಿಂದೇನು ತಪ್ಪಿಲ್ಲಪ್ಪ, ನಂದೇ ತಪ್ಪದೆಲ್ಲ ಅಲ್ಲ. ಯಾಕೆ ಸೊನ್ನಲಿಗಿನ ಕೈಲಾಸಕ್ಕೆ ಬಂದಿದೆ, ನನ್ನ ತಪ್ಪಾಗ್ಯಾರ. ಸ್ವಾರ್ಥ ಭಾವನೆ ಇದ್ದೊಂದು ನನ್ನಪ್ಪ ನನಗೆ ಅಮೃತನ ಕೊಡ್ತಾನಂತ ನಾ ಬಂದೀನಿ. ಸ್ವಾರ್ಥ ಭಾಳ ಇರ್ತದೆ. ಒಂದು ಸಲ ಗಂಡ ಹೆಂಡತಿ ಮಲ್ಕೊಂಡಿದ್ರಂತ. ಮಲ್ಕೊಂಡ ಕಾಲಕ್ಕೆ ಹೆಂಡತಿ ಅವು ಬರಕಿದ್ರು. ಹೆಂಡತಿ ಅವು ಬೇರೆ, ಗಂಡನವು ಏನಾಗ್ತಾರ ಹತ್ಯೆ ಆಗ್ತಾರೆ. ಹೆಂಡತಿಗೆ ಹತ್ಯೆ ಆಗ್ತಾರ. ಆಮೇಲೆ ಹೆಂಡತಿ ಇವರಿಗೆ ಏನಂತಾರ ಹತ್ಯೆ. ಮಲ್ಕೊಂಡ ಕಾಲಕ್ಕೆ ಅವ್ರು ಸಾಯಂಕಾಲ ಫೋನ್ ಮಾಡಿದ್ರು, ಯಾಕೆ ನಾನು ಇದು ಊರಿಗೆ ಬರ್ತೀನಿ ಅಂತ. ನಾವು ಬರ್ತಾ ತಿಳ್ಕೊಂಡು ಕೈ ಕೊಟ್ಟು ಕೂತಿರು. ಅದು ಬರೋದಕ್ಕೆ ಧಾರೆ ಬಸ್ ಫೇಲಾಗಿ ಬರೋದು ಲೇಟ್ ಆಗಿದೆ. ಆ ಕನ್ನಡದಾಗ ಅತ್ತಿ ಈಗಿನ ಊರಿಗೆ ಹೋಗಿದ್ರು. ಊರಿಗೆ ಹೋಗಿ ಮಗನ ಊರಿಂದ ಬರೋ ಕಾಲಕ್ಕೆ ಈಗಿನ ಲೇಟ್ ಆಯ್ತು, ಮಳೆ ಬರೋದು ಕಟ್ಟಿದ್ರು. ಬಂದು ಏನ್ ಮಾಡಿದ್ರ ಅಂದ್ರೆ ಯಾರು ಅತ್ತಿ ಆ ಯಜಮಾನ ನಾವು ಬಾಗಿಲು ಬಡ್ದಾಗ ಅವಾಗ ಬಾಗಿಲು ಬಡ್ದ ಬಾಗಿಲು ತೆಗಿಲಿ ಫೋನ್ ಮಾಡ್ತೀವಿ. ಫೋನ್ ಮಾಡಿದಾಗ ಯಾರು ಕೇಳ ಅವು ಬಿದ್ದೀನಂದಾಗ ಈಕೆ ಕೇಳ್ತಾಳ, ಯಾರ್ದಾರ ಫೋನ್ ಅವನ ಅನುಕೂಲ ಅಕ್ಕೆ ತಿಳ್ಕೊಂಡು ಅವನ ತಿಳ್ಕೊಂಡ ಕಾಲಕ್ಕೆ ಅವ್ರವ್ ಬರೋದಕ್ಕೆ ಲೇಟ್ ಆಗಿತ್ತು. ಇವ್ರವನೇ ಬಂದಿದ್ರು ಮೊದಲು. ಇವ್ರವ್ ಬಂದಿದ್ದಕ್ಕಾಗಿ ಅವನೇನಂದ, ಅವು ಬಂದಾಳ ಅಂದ್ಕೂಡಲೇ ಅವ್ರವನೇ ಬಂದಾಳ. ಮತ್ತಿಗೆ ಅಲ್ಲಿ ಅಡಿಗೆ ಮಾಡಿ ನಾನು ಫೋನ್ ರಿಶ್ಯೂ ಮಾಡಿಬಿಡ್ತಿದ್ದೆ. ಫೋನ್ ರಿಶ್ಯೂ ಮಾಡಿಬಿಡ್ತಿದ್ದಾಗ ಅಟ್ಟಕ್ಕೆ ಬಿಟ್ಕೂಡಲೇ ಅದನ್ನು ಬಾಗಿಲು ಹೊಡೆದು ವಾಪಸ್ ಹೋಯ್ತು. ವಾಪಸ್ ಹೋದಾಗ ಅವ್ರವ್ವ ಅವ್ರ ಅತ್ತಿ ಗಳಿಗೆ ಬಂದ್ರೆ, ಗಳಿಗೆ ಬಂದ ಕೂಡ ಅಲ್ರಿ ನೀನು ನಮ್ಮ ಅವು ಬಂದಿರೋಲ್ಲ, ಮತ್ತೆ ರಾತ್ರಿ ಬಂದಿರೋಲ್ಲ. ರಾತ್ರಿ ನಿಮ್ಮವನೇ ಬಂದಿಲ್ಲ ಅಲ್ರಿ, ಅವು ಬಂದಾಳ ಅಂದ್ರಲ್ಲ, ಮತ್ತೆ ನಿಮ್ಮವ ನಮ್ಮ ಬೇರೆ ಅವು ಬಂದಾಳ ಅಂತಂದ. ಅಯ್ಯನ ಕಾಶಿ ಹೊಳ್ಳಿ ಹೋಯ್ತು ಅಂತಕ್ಕಂಥ ಅಂದ್ರೇನು, ಅತ್ತಿ ಬಂದ್ರೆ ಫೋನ್ ಎತ್ತಿ ಬೇಡ.
ನಮ್ಮ ಹೋಗಿ ಬಂದಾಳಂದ್ರೆ ಇದು ಯಾವ ನ್ಯಾಯ ಇದ್ದಿರ್ಬೇಕು, ಇದು ಯಾವ ನ್ಯಾಯ ಇದ್ದಿರ್ಬೇಕು ನೋಡ್ರಿ. ಬಹಳ ಜನ ಅತ್ತಿ ಸತ್ತಾಗ ಕೈ ಎತ್ತಿ ನೋಡಿ ಬಹುತೇಕ ಅಕ್ಕಿ ಸತ್ತಾಗ ಕಂಪ್ನಿ ಕಮ್ಮ ಅಲ್ಲ. ನಿಮ್ ಕಡೆ ಹಾಕಲು ಗೊತ್ತಿಲ್ಲ ನನಗೆ. ನಮ್ ಕಡೆ ಅಕ್ಕಿ ಸತ್ತಾಳಂದ್ರೆ ಕೂಲಕ್ಕೂ ಆಗ್ಲೇ ಇಲ್ಲ. ಹಿಂಗಾಗಿ ಏನಾಗಿತ್ತಂದ್ರೆ ಸಾಯಂಕಾಲ 6 ಗಂಟೆ ಸಮಯಕ್ಕೆ ಅಕ್ಕಿ ಸತ್ತಾಳ. ಎಲ್ಲ ಅಡಿಗೆ ತಯಾರು ಮಾಡ್ಯಾರ, ಎಮ್ಮಿ ಹಿಡ್ಕೊಂಡಾರ, ಎಲ್ಲಾನು ತಯಾರು ಮಾಡಿ ಊಟಕ್ಕೆ ರೆಡಿ ಮಾಡ್ಬೇಕನ್ನೋದಾಗ ಅಕ್ಕಿ ಸತ್ತಾಳ. ಸತ್ತ ಹೆಂಗ್ ಊಟ ಮಾಡ್ತಾರ ಮಾಡಂಗ ಎಲ್ಲ ಮಾಡಿ ಇತ್ತು. ಬೆಳಗಾಯ್ತು, 12 ಆಯ್ತು, 1 ಆಯ್ತು, ಹಂಗ ಬರೋರು ಬರ್ಬೇಕಂತ ಈ ಮುದುಕಿ ಮಾಡಿ ಕೂಡಿಸೋದು. ವಾಡಿ ಕೂಡ್ಸ ಕಾಲಕ್ಕೆ ಇಬ್ರು ಅತ್ತಿ, ಇದು ಅಕ್ಕ ತಂಗಿ ಇಬ್ರು. ಆದ್ರೆ ದೊಡ್ಡಕ್ಕಿಗೆ ಹಸು ತಾಳ್ತಿದ್ದಿಲ್ಲ. 2 ಗಂಟೆ ಆಗಿತ್ತಲ್ಲ, ಅವಾಗ ಎಲ್ಲಾ ಬೀದಿರು ಬಿದ್ದು ಬರೋದ ನೋಡಿ ಹಳ್ಳು ಗೆದ್ದಿಡ್ರಿ ಹೆಣ ಬಂದಿದ್ದ ಒಳಗೆ ಹೋಗಿ ಏನ್ ಮಾಡ್ಬೇಕನ್ನೋದಾಗ ಸಾಯಂಕಾಲ ಏನ್ ಮಾಡ್ತಾರಂದ್ರ ಎಮ್ಮಿ ಹಾಲು ಕಾಸಿ ಹಪ್ಪ ಹಾಕಿದ್ರು. ಗಡಿಗೆ ಹಾಕಿ ಎಮ್ಮಿ ಹಾಲು ಕಾಸಿ ಹಪ್ಪ ಹಾಕಿದ್ರು. ಇನ್ ಏನಾರು ಮಾಡು ಪದಾರ್ಥ ತಿಳ್ಕೊಂಡು ಅವಲಕ್ಕಿ ತಗೊಂಡು ಗಡಿಗೆ ಹಾಕಿ ಉಪ್ಪ ಖಾರ ಎಲ್ಲ ಹಾಕಿ ತಿರುವಿ ಏನ್ ಮಾಡ್ತಾರೆ. ನೀವೇನಂತೀರ ನಮ್ಮ ಕಡೆ ಸುಸ್ರ ಅಂತ, ನೀವು ಒಗ್ಗರಣೆ ಇರ್ತೀರ ಏನಂತೀರ ಅಂದ್ರು. ಒಗ್ಗರಣೆ ತಯಾರು ಮಾಡಿ ತಾಡದಾಗ ಹಾಕೊಂಡು ತಿನ್ಬೇಕು ಅನ್ನೋದಕ್ಕೆ ಅಲ್ಲಿಗೆ ಸ್ವಲ್ಪ ಚೆನ್ನಾಗಿ ಹಲಿಗೆ ಸೊಪ್ಪು ಬರೋದಕ್ಕೆ ಮಧ್ಯಾಹ್ನ ಹೀಗೆ ಬಂದ್ರೆ ತಲೆಗೂ ಹಣದ ಬಂದು ಕೊತ್ತರು ಹೇಳ್ತಾ ಅಳಕ್ ಚಾಲು ಮಾಡಿದ್ರು. ಅಳಕ್ ಚಾಲು ಮಾಡಿದಾಗ ತುಸು ಹತ್ತಾಗ ಮಾಡ್ತಾರ ಅವರು. ಈಗ ಬಂದಿರ್ತಾರಲ್ಲ ತುಸು ಹತ್ತಾಗ ಮಾಡಿ ಹಣ ಅಲ್ಲೇ ಇರ್ತದೆ, ಅಲ್ಲೇ ಹೇಗಿರ್ತದೆ ಮಾತುಕತೆ ಚಾಲು ಮಾಡ್ತಾರೆ. ಈಕೆ ಬಂದು ಬೇಕನ್ ಸಗಟ ಮಾತಾಡಕತ್ತು. ಸಣ್ಣಕ್ಕೆ ಫ್ರೀ ಆಗುತ್ತೆ. ಸಣ್ಣಕ್ಕೆ ಫ್ರೀ ಆದ್ರೆ ಹಳ್ಳಗೆ ಹಾಕಿ ಒಳಗೆ ಹೋಗತ್ತಲ್ಲ. ಹೇಳ್ತೀನಿ ಬಂಧುಗಳ ನಿಮಗೆ ತಯಾರಾಗಿತ್ತೇನು ಒಗ್ಗರಣೆ ಫಸ್ಟ್ ಕ್ಲಾಸ್ ಆಗಿತ್ತಲ್ಲ. ಆ ಕೆನೆ ಮಸಾಲಾಗ ಅವಲಕ್ಕಿ ನೆನೆ ಹಾಕಿ ಖಾರ ಉಪ್ಪು ಎಲ್ಲ ರೆಡಿ ಮಾಡಿ ತಯಾರಾಗಿತ್ತು. 10 ಹಟ್ಟಿ ಹತ್ತಿತ್ತು. ಆ ಮಧ್ಯಾಹ್ನದ ಒಂದು 24 ಗಂಟೆ ಆಗಿತ್ತು. ಹತ್ತಿ ಚಾಲು ಮಾಡಿದ್ರು. ಏನು ಒಗ್ಗರಣೆ ಗಡಿಗೆ ಸಾಫ್ ಮಾಡಿ ನೀರು ಹಾಕಿ ಗಟ್ಟ ಹೊರಕೊಡ್ತೀವಿ. ಕೂತ್ ಮೇಲೆ ಯಾರು ದೊಡ್ಡ ಇಕ್ಕಿವಾದ ಹೋಗಿ ನೋಡ್ತಾಳ ಗಡಿಗೆ ಏನು ನೀರ್ ಹಾಕಳ ಹೆಂಕಿ ಬಿತ್ತು. ಇನ್ನೇನ್ ಮಾಡಿ ಸಿಟ್ಟಿಲ್ಲ ಬಂದು ಅತ್ತಿ ಬಂದು ಕುಂಡಿರ್ತಾಳ. ಅತ್ತಿ ಕೈ ಬಂದು ತುತ್ತ ಬಾಯಿ ಬರಲಿಲ್ಲ ಹೆಣ ಎತ್ರಿ ಹೇಳ್ತಾಳ. ಕೈ ಬಂದು ತುತ್ತ ಬಾಯಿಗೆ ಬರಲಿಲ್ಲ ಅಂತ ತಿಳ್ಕೊಂಡು ಅಕ್ಕಿ ಎತ್ತಾಳ. ನಾನು ಮಾಡಿದ್ದು ನನ್ನ ಕೈ ಬರಲಿಲ್ಲ ಈಕೆ ಎತ್ತಾಳ. ಯಾಕ ನೀ ಯಾಕೆ ಕಷ್ಟಪಡ್ತಿ ಮಾಡಿದ್ಮೇಲೆ ನಾನೇನು ನೀರು ಕುಡಿದೀನಿ ಯಾಕ ತಿಕ್ಕಿ ಅಂತ. ಈ ರೀತಿಯಾಗಿ ಅಂದ್ರೆ ಸ್ವಾರ್ಥ ಭಾವನೆ ಹೇಗಿರ್ತದೆ ಅದೇ ಅವ್ರು ಸತ್ತಾಗ ಏನನ್ನ ಕಾಶಿ ಏನನ್ನ ಗೌರಿ ಕಾಶಿ ಎಲ್ಲಾನು ಬರ್ತಾವ. ಅತ್ತ ಸತ್ತಾಗ ಗೌರಿನಿಲ್ಲ ಕಾಶಿ. ಇಲ್ಲಿ ಹಾಗೆ ತಿಳ್ಕೊಂಡು ಕೇಳಿದ್ರೆ ಮಹಾಮೈಮನಾಗಿರ್ತಕ್ಕಂಥ ಸಿದ್ಧೇಂದ್ರ ನಾನು ಏನೋ ಒಂದು ಭಾವನೆ ಇಟ್ಟುಕೊಂಡು ನಂದು ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸನೂ ನಾನು ಇಲ್ಲಿಗೆ ಬಂದಿದ್ದೆ. ಆದ್ರೂ ಕೂಡ ನನ್ನ ಕೈಗೆ ಬರಲಿಲ್ಲ ಸಿಟ್ಟಿನಿಂದ ಶಿವ ಮಾತಾಡ್ತಾ ಇದ್ದಾನೆ. ನಾನು ಏನೂ ಮಾಡಿಲ್ಲಪ್ಪ, ಯಾಕೆ ಸಿಟ್ಟಾಗಿದೆ? ಹೌದಪ್ಪ, ಏನೆಲ್ಲವನ್ನ ನೀನು ಮಾಡಿ ಮಾಡದ ಹಾಗೆ ನೀನಿದ್ದಿ ನನ್ನಪ್ಪ ಅನ್ನತಕ್ಕಂಥ ಮಾತು ಹೇಳ್ತಾನೆ. ಹೇಳಿ ಅವಾಗ ಏನಪ್ಪ ತಿಳ್ಕೊಂಡೆ ಕೇಳಿದ್ರೆ ಯಾವ ಮಹಾಮೈಮನಾಗಿರ್ತಕ್ಕಂಥ ಸಿದ್ಧೇಂದ್ರ ಹೇಳ್ತಾನೆ. ಸುಳ್ಳು ದೊಡ್ಡ ಜಾಣತನ ಇವುಗಳಲ್ಲಿ ನಿಪುಣರು ನೀನು. ಏನು ಸುಳ್ಳ ಜಗಳ ಹಚ್ಚೋದ್ರಲ್ಲಿ ಯಾರಾದ್ರೂ ಮುಂದೆ ಹಾರಂದ್ರೆ ಅದರಾಗ ಏಕೈಕ ನಿಪುಣ ನೀನೇ ಎಂದು ಬಿಟ್ಟ.
ಏನಪ್ಪ ಅಂದ್ಬಿಟ್ಟ. ಯಾರೋ ಸಿದ್ಧರಾಮ ಅಂದಾಗ ಸಿದ್ಧರಾಮನ ಮಾತು ಕೇಳಿ ಭಗವಂತನ ಸಿಟ್ಟು ಬರಲಿಲ್ಲ, ಆನಂದ ಆಗಿ ಕುಣುಕುಣು ನಗಲಿಕ್ಕೆ ಚಾಲು ಮಾಡಿಬಿಟ್ಟ. ಏನಂದಿ ಸಿದ್ಧರಾಮ ಅಂತ ಇದ್ದಾನೆ. ಸಂತೋಷದಿಂದ ನಗುಮಗನ ವಿಚಾರವನ್ನ ತೋರಿಸಿ ಅವಾಗ ಆಶೀರ್ವಾದ ಮಾಡ್ತಾನೆ. ಏನು ವಿಚಾರ ಮಾಡ್ಬೇಕಂದ ಈಗ ನೀನು ಹೋದ ತಿಳ್ಕೊಂಡು ಹೇಳ್ತಾನೆ. ಈ ಮತ್ತೆ ನಾನು ಮಕ್ಕಳು ಖ್ಯಾನ್ ಬರ್ತಿರತಕ್ಕಂತ ವಿಷಯ ಈ ಪ್ರಾಣದಲ್ಲಿ ನೋಡ್ತಾ ಹೋಗಿ ಕರೆಯೋರಂಬುಳಿಸಿ ತೊಟ್ಟಿಲಂ ತೂಗುವನಂತಮೃತಕ್ಕೆ ಕರುಹಿ ನಿನ್ನವರ ಮೇಲ ನೀಡಿಸಿ ಈಗಲೂ ಪಚಿರಿಸಿ ತರವರಾನೆ ಏಗುವುದು ನಿನ್ನನೆ ಭಕ್ತರ ಮೀರಿ ಹೋಗಲಿಸಿದ ಮತ್ತು ನಿನ್ನಾನೆಯ ಮೀರಿದವನಲ್ಲವೇ ಎಂದನೋ ತನ್ನ ಭಕ್ತರ ಮೇಲಾನೆಯ ಪಾಲಿಸಿದ ನನ್ನಿಕಾರಣವನ ಭಕ್ತಿ ತತ್ವಕ್ಕೆ ಸೇಳೆನ್ನು ನಿನ್ನಾನೆ ತೊಟ್ಟಾನೆ ಹೋಗೆಂದು ಕರುಣೆ ಕರುಪಿಲ್ಕಿಳಿದು ಬಂದು ಮುನ್ನಡೆಗೈದ ರಕ್ಕಸದ ಲೆಕ್ಕಿಸದ ಹುಕ್ಕನ ತಾಮೃತದ ಕರ್ಕರ ಮುದ್ರೆಯ ಮುರಿದು ಬಣ್ಣ ಕಳಸದೋಲವಿ ತೀವಿಕೊಂಡ ಮರದ ಕರಿಮುರಗವ ಕಂಡನು ಮರಗುವ ಕಂಡನು ಹೃದಯದ ಕಳಕು ದೋಷ ಕರತೆ ನಷ್ಟ ಕಲೆ ಮೊದಲಾದ ದುರ್ಗುಣಗಳ ಬೆರೆಸು ಹಿಡಿದುಳಕ ಹೃದಯಪ್ಪ ಮೃತವನು ತನ್ನ ಸದ್ಗುಣದ ನಗುವಂದನವ ಸದಮನಾಮೃತಕರನು ಎಂಬಂತೆ ಭೂತ ಕುದಯಿಸವ ಮೃತಕರನಾಗೆ ಸಕಲರು ನಲಿಯ ಪದವೇ ಕುವಲಾಲೋಕದ ವಿರುಡೆ ಕರಕಮಲಾಳೆ ಮುಗಿಯಲಂತೂ ಚಾರು ಚಂದ್ರಿಕೆಯ ಬರುವ ಪಾದುನೆಂದಿಯ ಚಕೋರ ಸಂಕುಳದಂತೆ ಪಪ್ಪ ಭಕ್ತ ನೋಡು ತಾರತಿಯ ಸೀಗುರಿಯ ಚಾಮರವ ಚಲ್ಲರಿಯ ಬಹಳ ಮಂಗಳ ಮಾತರ ಸರೋಗಿಂದರೊಳರಂತ ಪುರದ ಬಾಳನರಿಯ ಸಖತ್ತ ಭಕ್ತರಯದ ರಾಮನಾಥ ನುಡಿದಂತೆ ಗಂಡನ ಒಂದ ಝಬ್ರಾ ಸಹಿತ ನುಡಿದನೆ ಹುಸಿದನೆ ಭಕ್ತನುಂಡು ತದಿಪದರೆ ಸರಿಫಲ ಭಾವ ಪೋಪಾಗ ಹೋಗಿ ಸುದಯಗೊಂಡು ಕಡೆಗೆ ನಡುವಿರಲ ಗಡುತಿಯ ನೋಡ ಬಂದು ಭಾಪುರೇ ಸಿದ್ಧಪತಿಯ ಎಂದು ಪರವಿ ಬಣ್ಣಿಸಲಾದಿ ಲಿಂಗಾದ್ರಿಯ ಕಂಡು ಪರಮಟ್ಟು ತಂದ ಕೃತನರ್ಚಿಸಿ ಹಿರಿಯರೊಡನಭಿಷೇಕವ ಮಾಡಿ ಒಬ್ಬಿಡುವ ಪಂಚಮ ಶಬ್ದದೊಳಗೆ ಶಿವಸಾಂಬ ಜೈನಮ ಪಾರ್ವತಿ ಪತಿ ಶಿವಹರ ಮಹಾಮೇಂದ್ರನಾಗಿರ್ತಕ್ಕಂಥ ಸಿದ್ದರಾಮನಿಗೆ ಶಿವನ ಆಶೀರ್ವಾದ ಮಾಡ್ತಾ ಇದ್ದಾನೆ. ಆಗಲಿಕ್ಕಂದ ನೀನೇನು ವಿಚಾರ ಮಾಡಬೇಡ. ಈಗಿಂದೀಗಲೇ ಮತ್ತೆ ಯಥಾವತ್ತಾಗಿ ಯಾರನ್ನ ಲೆಕ್ಕಿಸದೆ ನೀನು ನಾಗಲೋಕಕ್ಕೆ ಹೋಗಿ ನಿನಗೆ ಬೇಕಾದಷ್ಟು ಅಮೃತವನ್ನ ನೀನು ತೆಗೆದುಕೊಂಡು ಹೋಗಬೇಕಂದ ಅಂತಕ್ಕಂಥ ಮಾತನ್ನ ಶಿವನ ಅಪ್ಪಣೆ ಮಾಡ್ತಾ ಇದ್ದಾನೆ. ಅಪ್ಪಣೆ ಮಾಡಿದ ಕಾಲಕ್ಕೆ ಮತ್ತೆ ಹೊರಗೆ ಕೇಳ್ತಾನೆ, ಮತ್ತೇನೇನು ಹೇಳಿಗಿರಿಯಪ್ಪ ಅಂತ. ಯಾಕಂದ್ರೆ ನಿನ್ನ ನನಗೆ ಭರೋಸಿಲ್ಲ, ಮತ್ತೆ ಹೇಳಿದ್ವಿ ಯಾವಾಗ ಏನ್ ಆಟ ಮಾಡ್ತಾ ಗೊತ್ತಿಲ್ಲ ನನ್ನಪ್ಪ. ಆದ್ರೂ ಕೂಡ ಮತ್ತೆ ಈಗ ನಾನು ಹೋಗ್ಲೇ ಹಾಗ ಒಂದು ಸತ್ಯವಾದ ಮಾತನ್ನು ಹೇಳಂದಾಗ ಮತ್ತೆ ಭಗವಂತನ ಚಾಲು ಮಾಡ್ತಾನೆ. ಸಿದ್ದರಾಮನ ಮಾತನ್ನು ಕೇಳಿ ಹಾಗೆ ಕಂಡ ನೀನು ಹೋಗು, ಯಾವುದನ್ನು ಲೆಕ್ಕಿಸದೆ ನೀನು ಹೋಗಿ ನೀನು ಬೇಕಾದಷ್ಟು ಏನ್ ಬೇಕಾಗ್ತದೆ, ಬರೀ ದಿವ್ಯಾಮೃತ ಅಷ್ಟೇ ಅಲ್ಲ, ನಿನ್ನ ಸೊನ್ನಲಿ ಗ್ರಾಮಕ್ಕೆ ಏನೇನು ಬೇಕಾಗ್ತದೆ ಎಲ್ಲವನ್ನ ನಿನ್ನ ದೃಷ್ಟಿಯಲ್ಲಿ ಏನು ಕಾಣುತ್ತದೆ ಏನದ ಆ ನಾಲ್ಕು ಲೋಕದಾಗ ಎಲ್ಲಾನು ಸಿಗ್ತಾ ಇರ್ತದೆ. ಕರಿ ಮುರುಗ ಹಿಡ್ಕೊಂಡು ಏನು ಬೇಕು ಎಲ್ಲಾನು ಸಿಗ್ತದ, ಅದನ್ನ ನೀನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಮತ್ತನೇ ಹೇಳ್ತಾ ಇದ್ದಾನೆ. ಯಾರು ಶಿವ ಹೇಳಿದಾಗ ಆವಾಗ ಏನಂತಾರೆ ಮತ್ತೆ ಸಿದ್ದರಾಮ
ನಂದಿಲ್ಲಪ್ಪ ಅಂತ. ಏನು ನಂದಿಲ್ಲ, ಎಲ್ಲವೂ ನಿನ್ನವಿದೆ. ನೀನಿದ್ದ ವರವಲ್ಲವೇ ಭಗವಂತ? ನೀನು ಕೊಟ್ಟಿದ್ದ ವರ ಆಗ್ತದಪ್ಪ, ನೀನು ಕೊಳ್ಳಿಲ್ಲಂದ್ರ ಏನೂ ಆಗೋಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ, ನೀನಿದ್ದ ವರವಲ್ಲವೇ ಈ ಜಗಕ್ಕೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಭೂಮಿ ಬಾನು ಈ ದೇಹ ಎಲ್ಲಾದು ನನ್ನದಲ್ಲವೇ ಓ ಸ್ವಾಮಿ. ನೀಡಿದ್ದ ಬರಬಲ್ಲವೇ ಓ ಸ್ವಾಮಿ. ಹಣ್ಣುಗಳು ನೀಡಿದ್ದ ಬರಬಲ್ಲವೇ ಓ ಸ್ವಾಮಿ. ಹಣ್ಣುಗಳು ಈ ಭೂಮಿ ಈ ದೇಹ ಎಲ್ಲವೂ ನಿನ್ನದಲ್ಲವೇ ಓ ಸ್ವಾಮಿ. ನೀಡಿದ್ದ ಬರಬಲ್ಲವೇ ಓ ಸ್ವಾಮಿ. ಅಲೆಯೆಲ್ಲ ನಿನ್ನದು. ಪಂಪಾನದಿಯ ನೀರು ಅಲೆಯೆಲ್ಲ ನಿನ್ನದು. ತಂಪಾಗಿ ಸುರಿಯುವ ಮಳೆಯೆಲ್ಲ ನಿನ್ನದು. ಪಂಪಾನದಿಯ ನೀರು ಅಲೆಯೆಲ್ಲ ನಿನ್ನದು. ತಂಪಾಗಿ ಸುರಿಯುವ ಮಳೆಯೆಲ್ಲ ನಿನ್ನದು. ಈ ಗಾಳಿ ಈ ನೀರು ಆ ಮೋಡ ಆ ಮುಗಿಲು ಎಲ್ಲಾದು ನಿನ್ನದಲ್ಲವೇ ಓ ಸ್ವಾಮಿ. ನೀಡಿದ್ದ ಬರಬಲ್ಲವೇ ಓ ಸ್ವಾಮಿ. ಬರಬಲ್ಲ ನಿನ್ನದು. ಪಂಚಮದ ಮೇಳ ಲಯಬಲ್ಲ ನಿನ್ನದು. ಗಿರಗಳು ಸ್ವರಬಲ್ಲ ನಿನ್ನದು. ಪಂಚಮದ ಮೇಳ ಲಯಬಲ್ಲ ನಿನ್ನದು. ಈ ರಾಗ ಈ ತಾಳ ಈ ಹಾಡು ಈ ಎಲ್ಲಾದು ನಿನ್ನದಲ್ಲವೇ ಓ ಸ್ವಾಮಿ. ನೀಡಿದ್ದ ಬರಬಲ್ಲವೇ ಓ ಸ್ವಾಮಿ. ಹಣ್ಣುಗಳು ನಿನಗೂವ ಚುಕ್ಕೆಯು ಬಳಪಲ್ಲ ನಿನ್ನದು. ನಿನಗೂವ ಚುಕ್ಕೆಯು ಬಳಪಲ್ಲ ನಿನ್ನದು. ಕಾಮನ ಬಿಲ್ಲಿನ ಬಳಪಲ್ಲ ನಿನ್ನದು. ಆ ಸೂರ್ಯ ಆ ಚಂದ್ರ ಈ ರಾತ್ರಿ ಈ ಹಗಲು ಎಲ್ಲಾರು ನಿನ್ನದಲ್ಲವೇ ಓ ಸ್ವಾಮಿ. ನೀಡಿದ್ದ ಬರಬಲ್ಲವೇ ಓ ಸ್ವಾಮಿ. ಹಣ್ಣುಗಳು ಈ ನಮ್ಮ ಜನ್ಮ ಈ ನಮ್ಮ ಜನ್ಮ ನೀ ಪಟ್ಟ ಬರವು ಸರ್ವಾಗ ಚೇತನ ನೀ ಪಟ್ಟ ಬರವು. ಈ ನಮ್ಮ ಜನ್ಮ ನೀ ಪಟ್ಟ ಬರವು ಸರ್ವಾಗ ಚೇತನ ನೀ ಪಟ್ಟ ಬರವು. ಈ ಮನವು ಈ ಮನವು ಈ ಭಕ್ತಿ ಹಾವು ಎಲ್ಲವೂ ನಿನ್ನದಲ್ಲವೇ ಓ ಸ್ವಾಮಿ. ನೀಡಿದ್ದ ಬರಬಲ್ಲವೇ ಓ ಸ್ವಾಮಿ. ಹಣ್ಣುಗಳು ಈ ಭೂಮಿ ಈ ದೇಹ ಈ ಪ್ರಾಣ ಎಲ್ಲವೂ ನಿನ್ನದಲ್ಲವೇ ಓ ಸ್ವಾಮಿ. ನೀಡಿದ್ದ ಬರಬಲ್ಲವೇ ಓ ಸ್ವಾಮಿ.
ನಾನೇನು ತಪ್ಪು ಮಾಡಿನಪ್ಪ ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾನೆ. ಇಲ್ಲಪ್ಪ ನೀನೇನು ಮಾಡಿಲ್ಲ, ಯಾಕಂತ ತಿಳ್ಕೊಂಡು ಕೇಳಿದ್ರೆ ಹರಿಯವನು ನೀನೇ, ಅಳಸವನು ನೀನೇ, ತೊಟ್ಟು ತೂಗವನು ನೀನೇ, ಎಲ್ಲವೂ ನಿನ್ನ ಕೆಲಸದಪ್ಪ. ಜಗತ್ತಿನಲ್ಲಿ ಯಾವುದು ಏನಿಲ್ಲ, ಎಲ್ಲವೂ ಕೂಡ ನಿನ್ನ ಲೀಲೆಯಿಂದಲೇ ಈ ಕಾರ್ಯವನ್ನ ನಡೀತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಲೀಲೆ ಆದಡೆ ಉಮಾಪತಿ ಇರ್ತಾರೆ. ಲೀಲೆ ಆದಡೆ ಉಮಾಪತಿ, ಲೀಲೆ ನಿಂದಡೆ ಸ್ವಯಂಭೂ ಅಂತಕ್ಕಂಥ ಮಾತನ್ನ ಇಲ್ಲಿ ಮಹಾತ್ಮರು ಹೇಳ್ತಾ ಇದ್ದಾರೆ. ನೀನು ಲೀಲಾ ಮಾಡಲು ತಿಳ್ಕೊಂಡು ಕೇಳಿದ್ರೆ ಉಮಾಮಹೇಶ್ವರನ ಆಗ್ತಾ ಇದ್ದಿ, ನಿನ್ನ ಲೀಲೆ ನಿಂತು ತಂದ್ರೆ ಸಾಕ್ಷಾತ್ ಶಂಭುವೇ ನೀನು ಆಗ್ತಾ ಇದ್ದಿ ಅಂತಕ್ಕಂಥ ಮಾತನ್ನ ಇಲ್ಲಿ ಸಿದ್ದರಾಮ ಶಿವನಿಗೆ ಹೇಳ್ತಾ ಇದ್ದಾರೆ. ಶಿವನಿಗೆ ಹೇಳಿದ ಕಾಲಕ್ಕೆ ಆಗ್ಲಪ್ಪ ನೀನು ಹೋಗಿರತಕ್ಕಂಥ ಮಾತನ್ನ ಹೇಳಿದಾಗ ಸಿದ್ದರಾಮ ಕೈ ಮುಗಿದು ಕರವನ್ನ ದೊಡ್ಡ ಶಿಶಿರವನ್ನ ಬಾಗಿ ಹೇಳ್ತಾ ಇದ್ದಾನೆ, ವಿಷಕಂಠ ವಿಷಮಾಕ್ಷ ನಾನಾ ರೀತಿ ಸಾವಿರ ಗುಣಗಳಿಂದ ರಾಮಗಳಿಂದ ಅವನನ್ನು ಹೊಗಳ್ತಾ ಇದ್ದಾನೆ, ನುಡಿತಾ ಇದ್ದಾನೆ. ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಭಗವಂತನ ಮನಸ್ಸು ಪ್ರಸನ್ನ ಆಗಿಬಿಡುತ್ತೆ. ಸಾವಿರ ಸಾವಿರ ನಾಮವನ್ನು ನುಡಿದ, ಯಾಕಂದ್ರೆ ನಿನಗೆ ವಿಷಕಂಠಾಭರಣ ಅಂದಿದ್ದಾರೆ, ಚಂದ್ರಚೂಡ ಅಂದಿದ್ದಾರೆ, ಗಿರಿಜಾವಲ್ಲಭ ಅಂದಿದ್ದಾರೆ. ನೀನೇನು ಸಾಮಾನ್ಯ ಇಲ್ಲಪ್ಪ. ಜಗತ್ತು ನಡಿಬೇಕಾಗಿದ್ದಾದ್ರೆ, ಒಂದು ಹುಲ್ಲು ಕಟ್ಟಿ ಅಡಗಾಡಬೇಕಾಗಿದ್ದಾದ್ರೆ ನಿನ್ನ ಕರುಣೆ ಇದ್ರೆ ಮಾತ್ರ ನಡೀತದೆ, ಇಲ್ಲ ಇಲ್ಲ ಅಂತಕ್ಕಂಥ ಮಕ್ಕಳು ಹೇಳ್ತಾನೆ. ಆವಾಗ ಭಗವಂತನ ಮನಸ್ಸು ಕೂಡ ಒಲಿಸಿ ಅವನಿಗೆ ಅನಂತವಾದ ಮಾಡಿ ತಾನೋ ನಕ್ಕು ಅವನಿಗೆ ನಗಿಸಿ ಹೋಗಲ್ಲ ಅಂತ ಹೇಳ್ಕೊಂಡು ಆಶೀರ್ವಾದವನ್ನು ಮಾಡ್ತಾನೆ. ಆವಾಗ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ಧೇಂದ್ರ ಪಾತಾಳ ಲೋಕಕ್ಕೆ ಹೋಗ್ತಾ ಇದ್ದಾನೆ. ಪಾತಾಳ ಲೋಕದಲ್ಲಿ ಬಂದು ನಾಗಲೋಕಕ್ಕೆ ಹೋಗ್ತಾ ಇದ್ದಾನೆ. ಯಾರು ವಿಚಾರ ಮಾಡಲಿಲ್ಲ. ವಿಚಾರ ಮಾಡಿ ಅದನ್ನು ಒಳಹೊಕ್ಕು ಯಾವಾಗ ಆ ಬಂದ ಕೊಪ್ಪರಿಗೆ ಮುಚ್ಚಳವನ್ನ ಕೀಲಿಯನ್ನು ಬೀಗವನ್ನು ತೆಗಿತಾ ಇದ್ದಾನೆ. ಬೀಗವನ್ನು ತೆಗೆದು ಚಿನ್ನದ ಕೊಡವನ್ನು ತೆಗೆದುಕೊಂಡು ಚಿನ್ನದ ಕೊಡ ತಗೋತಾ ಇದ್ದಾನೆ. ಕೊಡವನ್ನು ತೆಗೆದುಕೊಂಡು ಅವರಿಗೆ ಎಷ್ಟು ಬೇಕಾಗ್ತಾ ಇರ್ತದೆ ಅಷ್ಟು ದಿವ್ಯಾಮೃತವನ್ನು ತಗೋತಾ ಇದ್ದಾನೆ. ಆನಂದದಿಂದ ಆ ದಿವ್ಯಾಮೃತವನ್ನು ಪಡೆದುಕೊಂಡಿರ್ತಕ್ಕಂಥ ಸಿದ್ಧೇಂದ್ರ ಯಾವ ಆ ನಾಗಲೋಕದಲ್ಲಿ ಇರತಕ್ಕಂತ ಒಂದು ವಿಚಾರವನ್ನು ಮಾಡ್ತಾ ಇದ್ದಾನೆ. ಏನಂತ ತಿಳ್ಕೊಂಡು ಕೇಳಿದ್ರೆ, ಆ ಯಾವ ಕಲ್ಪವೃಕ್ಷದಲ್ಲಿರ್ತಕ್ಕಂಥ ಇನ್ನ ಏನಾದ್ರೂ ಬೇಕಾದಂತ ಎಲ್ಲಾ ವಿಚಾರ ಮಾಡಿಕೊಂಡು ಕರಿಮುರುಗ ಆಗತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದನ್ನು ಕೂಡ ತೆಗೆದುಕೊಳ್ತಾ ಇದ್ದಾನೆ. ತೆಗೆದುಕೊಂಡು ಶಿವನ ದರ್ಶನವನ್ನು ಪಡೆದು, ಅಪ್ಪ ನನಗೆ ಏನು ಬೇಕಾಗ್ತದೆ, ಆದಲಿಕ್ಕೆ ಏನ್ ಬೇಕಾಗ್ತದೆ ಅದನ್ನೆಲ್ಲವನ್ನು ನಾನು ತೆಗೆದುಕೊಂಡಿನಿ ನನ್ನಪ್ಪ ಅಂತ ತಿಳ್ಕೊಂಡು ಕೊನೆಯ ನಮಸ್ಕಾರವನ್ನು ಮಾಡಿ ಹೋಗಿ ವಾಕಂದ ಅಂತ ತಿಳ್ಕೊಂಡು ಭಗವಂತನ ಆಶೀರ್ವಾದವನ್ನು ಮಾಡ್ತಾನೆ. ಆಶೀರ್ವಾದವನ್ನು ಪಡೆದ ಸಿದ್ಧರಾಮ ಭೂಲೋಕದಲ್ಲಿ ಚಕೋರ ಪಕ್ಷಿಗೆ ಕಾಯುವ ಹಾಗೆ, ಶಬರಿ ರಾಮನಿಗೆ ಕಾಯುವ ಹಾಗೆ, ಭಕ್ತರೆಲ್ಲರೂ ಭಗವಂತನಿಗೆ ಕಾಯುವ ಹಾಗೆ ಭಕ್ತರೆಲ್ಲ ಸಿದ್ಧರಾಮನನ್ನು ಕಾಯ್ತಾ ಇದ್ದರು. ಭಕ್ತರಿಗೆ ಭಾಷೆ ಕೊಟ್ಟ ಪ್ರಕಾರ ಚಂದ್ರ ಉದಯ ಆಗುವ ಪೂರ್ಣದಲ್ಲಿ ವಾಯು ಮಾರ್ಗವಾಗಿ ಸಿದ್ದರಾಮ ಕೈಲಾಸವನ್ನು ಬಿಟ್ಟು ಎಲ್ಲಿಗೆ ಬರ್ತಾನ? ಸ್ವಂದರಿಗೆ ಗ್ರಾಮಕ್ಕೆ ಬರ್ತಾನೆ. ಸಾಂಬನರಿ ನಮ ಪಾರ್ವತೀಶ್ವರ ಮಹಾದೇವ. ಸಿದ್ದರಾಮನನ್ನು ಕಂಡಿರ್ತಕ್ಕಂಥ ಭಕ್ತ ಸಮೂಹ ಬಹಳ ಆನಂದವನ್ನು ಪಡ್ತಾ ಇದ್ದಾರೆ. ಸಿದ್ದರಾಮ ಬರುವಿಕೆಯನ್ನು ಕಾಯ್ತಾ ಇದ್ರಲ್ಲ, ಸಿದ್ಧನ ಗುಣಗಾನವನ್ನು ಮಾಡುತ್ತಾ ಜೈಂಕಾರವನ್ನು ಮಾಡುತ್ತಾ ತಮ್ಮ ಯಾವ ಪಕ್ಷಿಯ ಕಾಯವಾಗಿ ಕಂಡವರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಸಿದ್ದರಾಮ ಎಲ್ಲರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಆಶೀರ್ವಾದ ಮಾಡಿದ ಪ್ರಕಾರ ಯಥಾವತ್ತಾಗಿ ಅರ್ಧರಾತ್ರಿಯಲ್ಲಿ ಆ ಯಾವ ಆದಲಿಂಗದ ಕಾರ್ಯಕಲಾಪಗಳನ್ನ, ಹೋಮ ಹವನಗಳನ್ನ ಯಥಾವತ್ತಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವದಲ್ಲಿ ಪ್ರಾಣಿ ಮುಕ್ತಕ್ಕೆ ಕಾರ ಹುಣ್ಣಿಮೆ ಚತುರ್ದಶಿಯ ಪ್ರಾಣಿ ಮುಕ್ತಕ್ಕೆ ಲಿಂಗದ ಸ್ಥಾಪನೆ ಆಗತಕ್ಕಂಥ ಕಾರ್ಯಕ್ರಮದ ಎಲ್ಲ ಸಿದ್ಧತೆಯನ್ನ ಸಿದ್ದರಾಮೇಶ್ವರ ಮಾಡ್ತಾ ಇರತಕ್ಕಂಥ ಮಾತು ಬರ್ತದೆ. ಈಗ ಕೊನೆಯದಾಗಿ ಏನು ಬರ್ತಕ್ಕಂಥದ್ದು ಕೊನೆಯ ವಿಷಯದಲ್ಲಿ ಈಗ ನೋಡ್ತಾ ಇರ್ಬೋದು. ಖಂಗೆ ನೆಲಗಡೆ ಜಡ ತರಂಗಿಸಲು ಮರನಿಂಗಳೆ ಸೂಡಿದ ಶಿರಮಾಲೆ ಶಿವಪರೆ ನಾಡೆ ಹಣೆಗಣ್ಣ ತನಿಯ ಕೊರಳ ಹೊಸ ಸರಗಳ ವಿನಿದಾಗೆ ಗುರುಪು ಹಿಂಗಿ ವರ್ಣ
ಬಳಿ ಧವಳಾಗಿ ಮೆರೆವಾದಿಲಿಂಗ ತುಂಗಾಭಿಷೇಕವನ್ನಲಂಕರಿಸಿದ ಸಿದ್ಧಕುಲ ಚಕ್ರೇಶನೋ ಸಿದ್ಧಕುಲ ಚಕ್ರೇಶನೋ ಶಿವನ ಮೈಯೆಲ್ಲ ಮುಖವಾಗಿ ನಾಲಿಗೆಯಾಗಿ ಸವಿಯೊಳಾಗಲಿಟ್ಟ ತನವಿದೊಡನಕಿರ ಭುವನದ ಚರಾಚರಗಳು ತನಿಯ ತೇಗಿದನು ತೇಗಲಂ ಸರ್ವದೊಳು ತನಿ ಪುಟ್ಟಲು ಇವನೈದ ಕಣ್ಣು ಸಿದ್ಧರ ಮಲ್ಲಂ ತಲೆದು ನವಸುತ ಪಾದೋದಕವನ ಗುಡ್ಡರಿಗೆರೆದು ಶಿವನಿಮಗೆ ಕೊಂಬು ತತ್ತಿತು ನಂದಿಯ ಹಿಂದೆ ಬಂದನೋ ಗಂಟನೋ ಬಂದನೋ ಕೊಟ್ಟನು ಮರಣಮಂ ತೊಡೆವ ಪ್ರಸಾದಮೃತವನ್ನು ಕೊಂಡಿರೆ ಕೊಂಡದಿಲ್ಲಂದರಬೇಕೆಂದ ಗುಡ್ಡರಾಗುರು ಕೇಳಲಾವರವರಿಗೆ ಗೌರವದ ಶುದ್ಧತೆಯ ತನುವಿದೆ ಸವಿಗಂಪಿನ ಉರಿವೆನ್ನ ಸೊಗಸಿಂಗ ಕಣ್ಮನಂದರಿದು ಕೊಕ್ಕರಿಸಿಕೊಳ್ಳಲಾದಿರಿಸಿ ಬಂದ ಘಟ ಓಡರಿಯ ಸುಡಿಸುವುದು ಮುಂದೆ ಬದಕ್ಕ ನಪ್ಪುದು ನೊಂದನೋ ಮನದೋ ಕರುಣಿಸುವುದೆಂದು ಕಾಲ್ಬಿಡಿದೊಡಂ ಕೊಡದೆ ತಪ್ಪರ ಖಡಾಕರ ಮಧ್ಯದೋಳ್ ಸುರಿದು ಲೋಕೈಕ ಗುರುನಮಿತ ಕಲ್ಪರು ಸಾಮರ್ಥ್ಯ ಸಿದ್ದು ಕಲಿಯುಗದ ಕಾರಣಾರುದ್ರನು ಹರುಸದೆಂದ ಕೈಯಲ ಅಮೃತ ಲಿಂಗವನ್ನು ಚರಿತದೆ ಪ್ರತಿಷ್ಠಿಸಿ ಮಹಾಪೂಜೆಯ ಮಾಡಿ ಗುರು ಸಿದ್ಧರಾಮಯ್ಯ ದಾನ ಧರ್ಮ ಮಾಡಿದ ಸರ್ವಜನ ಹರಿಯಲು ಉಭಯ ಕವಿಯರ ಪಂಡಿತರಾಗವಾಂಗ ವೀಚಿತ ಮಾನ್ ಶ್ರೀ ಸಿದ್ಧರಾಮೇಶ್ವರ ಚರಿತೆಯುಳ್ಳಾರಣ ಸಂಧಿಯು ಅದರೊಳೆ ಮಿಥ್ಯದ ಪಾದವಸ್ತ್ರ ನಚ್ಚುಕಟ್ಟಾಗಿ ಶಿವನ ಮೆಚ್ಚುವಂತೆ ಗಳಿಸಿದ ಗುರು ಕಮಲ ಕಮಲ ಸಂಜಾತ ಶಿವಕವಿ ಭಕ್ತರಾದಾಸ ಭುವನೇಶ್ವರ ವಾಸ ಪೌರಾಣಿಕ ವಿರೂಪಾಕ್ಷಾಯ ತನು ಸಂಭವ ಗುರುಪಾದ ಕನುಗುಣ ಪದ ಸರಂಗಳಲ್ಲಿ ಪರಿಸಮಾಪ್ತು ಜೈ ಬಂದರಂಬೆ ನಮ ಪಾರ್ವತೀಶ್ವರ ಶ್ರೀ ಸಿದ್ದರಾಮೇಶ್ವರ ಮಹಾರಾಜ ಕಿ ಜೈ ಶ್ರೀ ಮಲ್ಲಿಕಾರ್ಜುನ ಮಹಾರಾಜ ಕಿ ಜೈ ಸ್ವಾಮಿ ನಮ ಪಾರ್ವತೀಶ್ವರ ಮಹಾದೇವ. ಮಹಾಮಂಗಲಾಗಿರ್ತಕ್ಕಂಥ ಸಿದ್ಧೇಂದ್ರ ಶಿವನ ಅಪ್ಪಣೆಯನ್ನು ಪಡೆದುಕೊಂಡು ಕೈಲಾಸಕ ದಿವ್ಯಾಮೃತವನ್ನ ಕರಿಮುರುಗವನ್ನು ತಂದು ತನ್ನ ಎಲ್ಲ ಭಕ್ತ ಸಮೂಹದ ಜೊತೆಗೆ ಆ ಲಿಂಗಕ್ಕೆ ದಿವ್ಯಾಮೃತದ ದಿವ್ಯಾಮೃತದ ಅಭಿಷೇಕವನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಭಗವಂತ ಅದನ್ನು ಹೇಗೆ ತಿಳ್ಕೊಂಡು ಕೇಳಿದ್ರೆ ಮಕ್ಕಳಿಗೆ ಹಾಲು ಕುಡಿಸೋ ಕಾಲಕ್ಕೆ ಹೇಗೆ ಬಾಯಿ ಚಪ್ಪಡಿಸ್ತಾ ಇದೆಯೋ ಹಾಗೆ ಇಲ್ಲಿ ಆದಲಿಂಗಕ್ಕೆ ಅಭಿಷೇಕವನ್ನು ಮಾಡತಕ್ಕಂತ ಸನ್ನಿವೇಶದಲ್ಲಿ ಅದನ್ನು ಆನಂದವಾಗಿ ಹೇಗೆ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತಕ್ಕಂಥ ವಿಷಯವನ್ನ ನಾಳಿನ ಪುರಾಣದಲ್ಲಿ ನಾವು ನಿಮ್ಮೆಲ್ಲ ನೋಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ತಿಳಿಸಿ ಯಾಕೆ ತಿಳ್ಕೊಂಡು ಕೇಳಿದ್ರೆ ಇವತ್ತು ನಮ್ಮ ತಾಯಿ ಬಳಗ ನಿನ್ನೆ ಹೇಳಿದ ಪ್ರಕಾರ ಸ್ವಲ್ಪ ಪರಿಪಾಲನೆ ಮಾಡ್ಯಾರ. ಅಂದ್ರೆ ಎಷ್ಟಂದ್ರೆ ಸುಮಾರು 75%. ನಾನು ತಿಳ್ಕೊಂಡಿದ್ದ ಯಾಕೆ ಲೇಟ್ ಮಾಡ್ತಾರೆ ಇವತ್ತು ನನಗೆ ಅಂದ್ರೆ ಅಪ್ಪನಿಗೆ ಗೊತ್ತಿಲ್ಲ ಏನಂದ್ರೆ ಯಾಕೆ ಏನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲಪ್ಪ ಅಲ್ಲರಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಇಲ್ಲ ಅಂದ್ರೆ ಮನೆಗೆ ಏನಾದ್ರು ಕೆಲಸ ಇದ್ದಿರ್ಬೇಕು ಅದಕ್ಕೆ ಲೇಟ್ ಮಾಡಿ ಬರ್ತಾರೆ. ನಾನೊಂದು ಹಾಗಿಲ್ರಿ 8 ಕೆಲವೊಂದು ಧಾರಾವಾಹಿಗಳು ಮುಗಿತಾವ ಏನಂದ್ರೆ ಅವರು 8 ಗಂಟೆಗೆ ಕೆಲವೊಂದು ಮೇನ್ ಧಾರಾವಾಹಿ ಮುಗಿತಾವ. ಆ ಧಾರಾವಾಹಿ ಮುಗಿಯೋದಕ್ಕ ಆ ಕಡೆ ರಾಜಾರಾಮ ಈ ಕಡೆ ಸೈ ಅದಕ್ಕೆ ಅಲ್ಲಿ ರಾಜಾರಾಮ ಇಲ್ಲಿ ಸಿದ್ಧರಾಮ. ಅದಕ್ಕಾಗಿ ಆ ಧಾರಾವಾಹಿ ಮತ್ತೆ ಸಿಗ್ತಾವ. 6ನೇ ತಾರೀಕು ಆದ್ಮೇಲೆ ಆ ಧಾರಾವಾಹಿ ಇಲ್ಲಿ ಹೋಗಿ ಅಲ್ಲೇ ಇದ್ದಿರ್ತಾವ. 7ನೇ ತಾರೀಕು ಮತ್ತೆ ಸಿದ್ದರಾಮನ ಪುರಾಣ ಹೇಳೋದು ಯಾರು ಸಿಗಂಗಿಲ್ಲ. ಮತ್ತೊಂದು ವರ್ಷ ಕಾಯ್ಬೇಕ. ಯಾಕಂದ್ರೆ ದೂರ ಕೂತರಿಗೆ ಅನುಕೂಲ, ಸನಿ ಕೂತರಿಗೆ ಆಗಂಗಿಲ್ಲ. ಅಲ್ಲೇನು ಬಸವಣ್ಣ ಗುಡಿ ಅದನ್ನ ಅಲ್ಲೇನು ಟೇಕ್ ಹಚ್ಚಿ ಕೂತದಲ್ಲ ಕಂಪ್ನಿ, ಅದು ಇಲ್ಲೇನು ನೀರಿನ ಟಾಕಿ ಅದ ಇದು
ಇವ್ರಿಗೆ ಅನುಕೂಲ ಅದೇನು ಮಾತಾಡಕ್ಕೆ ಸಂತ ಸಿಗ್ತದೆ. ಸನಿ ಕೂತವ್ರಿಗೆ ಸಂತ ಸಿಗಲ್ಲ. ದೂರ ಯಾಕೆ ಕುಂಡಿರ್ತಾರ ಅಂತಂದ್ರೆ ಇಲ್ಲಿ ನಮ್ಮ ಪ್ರಾಣ, ಅಲ್ಲಿ ಅವ್ರ ಪ್ರಾಣ. ಅದಕ್ಕೆ ಯಾವಾಗಲೂ ಪುರಾಣ ಕೇಳಕ್ಕೆ ಬಂದಿರ್ತೀವಿ. ಪುರಾಣ ಕೇಳಕ್ಕೆ ಬಂದವರು ಇಲ್ಲ, ನಮ್ಮ ಶಾಸ್ತ್ರಿಗಳು ಇಲ್ಲೆಲ್ಲ, ನಮ್ಮ ಬಸವರಾಜಪುರ ಹಾಗೆ ಬಂದ. ಯಾಕಂದ್ರೆ ನಾವು ಬಂದಾಗ ಪುರಾಣ, ಈಗ ನಾವು ಪುರಾಣ ಹೇಳ್ತೇವೆ, ಬರೇ ಪುರಾಣ ಹೇಳೋದಲ್ಲ, ಪುರಾಣ ನಾವಾಗಬೇಕು. ಪುರಾಣ ನಾವಾದಾಗ ಮಾತ್ರ ಪುರಾಣ ಆಗ್ತದೆ. ಬರೇ ರೊಕ್ಕ ಸಲಹೆ ಪುರಾಣ ಹೇಳಿದ್ರೆ ಪುರಾಣ ಆಗಂಗಿಲ್ಲ. ಪುರಾಣದಾಗ ನಾವು ಮಗ್ನ ಆಗ್ಬೇಕು. ಪುರಾಣವೇ ನಾವೇ ಆದಾಗ ಮಾತ್ರ ಅದು ಪುರಾಣ ಆಗ್ತದೆ. ನೀವು ಹೆಂಗಂದ್ರೆ ಪುರಾಣ ಕೇಳೋರು ನೀವಾಗಬೇಕು ಅಂದಾಗದ ಆಗ್ತದೆ. ಅದು ಬಿಟ್ರೆ ಹೋಗಿದ್ದೇನೆ ಪುರಾಣಕ್ಕೆ ಹೋಗಿದ್ದೆ ಏನ್ ಹೇಳ ತಾಪ್ ನಾವು ಹಂಗಾಗಿರಬಾರ್ದು. ಯಾಕಂದ್ರೆ ನಮ್ಮನ್ನ ದೃಷ್ಟಾಂತ ಹೇಳ್ದಲ್ಲ, ಒಬ್ರು ಜ್ಯೋತಿಷ್ಯಗಾರರು ಅವ್ರ ಮನೆಗೆ ಹೋಗಿ ಬಾ ಅಂತ ತಿಳ್ಕೊಂಡು ಗ್ಲಾಸ್ ಕೊಟ್ರಲ್ಲ, ನೀರಿನ ಗ್ಲಾಸ್, ಇದು ವೈಟ್ ತಗೊಂಡ್ಬಾ ತಂದಿದ್ರು. ಅವರು ಈಗ ಯಾರು ಬಂದಾರೆ ಗೊತ್ತಿಲ್ಲ, ಮುಂಡಾಯಿ ಕೊಟ್ರೆ ಗೊತ್ತಿಲ್ಲ, ಅಡಿಗೆ ಗೊತ್ತಿಲ್ಲ. ಯಾಕೆ ಎಲ್ಲ ಮನಸ್ಸಿನಲ್ಲಿ ಅದ್ರಾಗಿ ತಂದಿದ್ರು ಅಂತ ಹಂಗಾಗ್ತದೆ. ನೀವು ದೂರ ಕೂತ್ರೆ ಅಂತಂದ್ರೆ ಪ್ರಯೋಜನ ಆಗಲ್ಲ. ಮತ್ತಲ್ಲೆಲ್ಲ ಕೊಯ್ದು ರಾಶಿ ಅಂತ ಏನ್ ಚೀಲ ಅದು ಹಾಕಿದೆ ಇಲ್ಲ, ರೇಟ್ ಇಲ್ಲದ ಇದೇ ಮಾತಾಡೋದು. ಸ್ವಲ್ಪ ಹತ್ರ ಕೂತ್ರೆ ಅಂದ್ರೆ ಪುರಾಣ ವಿಷಯ ಗ್ರಹಣ ಮಾಡಿದ ಕಾಲಕ್ಕ ನಿಮ್ಮ ದುಃಖ ದುಮ್ಮಾಡವಲ್ಲ. ನೀವೇನು ಪುರಾಣ ಆಲಿಸ್ತೀರಲ್ಲ, ಇದು ಸೋಜಿಗಾಗಿ ಅಲ್ಲ, ಮೋಜಿಗಾಗಿ ಅಲ್ಲ. ಎಷ್ಟು ಒಂದು ಭಕ್ತಿ ವಿಶ್ವಾಸದಿಂದ ಸಿದ್ದರಾಮಯ್ಯ ಏನ್ ಮಾಡ್ಯಾನ, ಭಕ್ತಿ ಮಾಡ್ಯಾರ. ಭಕ್ತಿ ಮಾಡಿ ಭಗವಂತನಿಗೆ, ಅವನು ಭಕ್ತಿ ಮಾಡಿದ ಭಗವಂತ ಏನೆಲ್ಲವನ್ನ ಕಟ್ಟು ಅವನ ಬೆಲೆ ಹಂಚಿಬಿಟ್ಟಿದ್ದಾನೆ. ಅದಕ್ಕೆ ನಾವು ಬರೇ ಭಕ್ತಿ ಮಾಡೋದಲ್ಲ, ಅವನ ವಿಷಯವನ್ನು ಗ್ರಹಣ ಮಾಡಿಕೊಂಡು ಅದನ್ನು ನಾವು ಸ್ವೀಕಾರ ಮಾಡಿದ್ದಾದ್ರೆ ನಿಮ್ಮ ಕಷ್ಟಕ್ಕೆ ಆರ್ಪಣಕ್ಕೆ ಹೊಣೆಗಾರ ಆಗ್ತಾ ಇದ್ದಿದ್ದಾರೆ. ಪುರಾಣ ಬಹಳ ಭಕ್ತಿಯಿಂದ ಆಲಿಸಿ ನಾವು ಕೇಳಿದ್ದಾದ್ರೆ ಆ ಮಹಾತ್ಮ ಏನು ಮಾಡಿದ್ದಾನೆ ನೋಡ್ರಿ. ನಮಗೆ ಆಕಳ ಹಾಲು ತರ್ಲಿಕ್ಕಾಗಲ್ಲ ಜಲ್ದಿ. ಸಿದ್ದರಾಮಯ್ಯ ಅಭಿಷೇಕ ಮಾಡ್ಬೇಕಾದ್ರೆ ಆಕಳ ಹಾಲು ಸಿಗಲ್ಲ ನಮಗೆ. ಇವತ್ತು ಕೈಲಾಸಕ್ಕೆ ಹೋಗಿ ನಾಗಲೋಕದಲ್ಲಿ, ಪಾತಾಳದ ನಾಗಲೋಕದಲ್ಲಿ ದಿವ್ಯಾಮೃತ ತರಬೇಕಾಗಿದ್ದಾರೆ ಹೇಳಕ್ಕೆ ಸಹಜ ಆಗ್ತದೆ. ಸಿದ್ದರಾಮ ತನ್ನ ಶಕ್ತಿಯನ್ನು ಬಳಸಿ ಯಾವ ದಿವ್ಯಾಮೃತ ಬಂದಿರಬೇಕು ಅದನ್ನ ಉಚ್ಚಾರ ಮಾಡಬೇಕಾಗಿದೆ. ಎಂತ ಶಕ್ತಿಯನ್ನು ಪಡ್ಕೊಂಡಿದ್ದ ಸಿದ್ದರಾಮ. ಜದಿನ ಮನೆಗೆ ಹೋಗ್ಲಿಕ್ಕಾಗಲಿಲ್ಲ. ದಿವಸಕ್ಕೆ 3 ಸಲ ಕೈಲಾಸಕ್ಕೆ ಹೋಗಿ ಕೈಲಾಸಕ್ಕೆ ಬರ್ತಿದ್ದ, ಕೈಲಾಸಕ್ಕೆ ಹೋಗ್ತಿದ್ದ, ಭೂಲೋಕಕ್ಕೆ ಬರ್ತಿದ್ದ. ಅದಕ್ಕೆ ದಿನದ 3 ವೇಳೆ ಕೈಲಾಸವನ್ನು ಹೋಗಲು ಗೆದ್ದವನೇ ಸಿದ್ದರಾಮ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂಥ ಪುಣ್ಯಾತ್ಮರ ಪವಿತ್ರವಾಗಿರ್ತಕ್ಕಂಥ ಪುರಾಣವನ್ನ ಲಕ್ಷ್ಯ ಇಲ್ಲದ ಕೇಳಿಲ್ಲ ಅಂದ್ರೆ ಪ್ರಯೋಜನ ಆಗಲಿಲ್ಲ. ಯಾಕಂದ್ರೆ ಮಾತು ಕತೆ ಸಂಸಾರ ನಮ್ಮ ಹಿಂದೆ ಆದಿ ಆಗ್ತದೆ. ನಾವು ಕೇಳಬೇಕಾದ್ರೆ ಬಹಳ ಮಗ್ನರಾಗಿ ಪುರಾಣ ಕೇಳಿದ್ರೆ ಪುರಾಣದೊಂದು ಸ್ವಾರಸ್ಯ ಗೊತ್ತಾಗ್ತಾ ಇದ್ದಿರ್ತಾರೆ. ಇದನ್ನೆಲ್ಲಾ ಕೇಳದವರು ಅಂತ ಏನಿಲ್ಲ, ಎಲ್ಲಾರು ಕೇಳಿದವರಾದರೆ ಅದು ಮತ್ತೆ ಹ್ಯಾಂಗ ಆಗ್ತದೆ ತಿಳ್ಕೊಂಡು ಕೇಳಿದ್ರೆ ಕನ್ನಡಿ ಮೇಲೆ ಧೂಳು ಕೂತಾಗ ಅದನ್ನು ಒರೆಸಿದಾಗ ಹ್ಯಾಂಗ ಮುಖ ಸ್ವಚ್ಛಂದವಾಗಿ ಕಾಣ್ತಾ ಇದೆಯೋ ಹಾಗೆ ಸತ್ಯ ಏನದ ಒಂದು ವರ್ಷದ ಏನಾಗಿರ್ತದೋ ಧೂಳು ಬಿದ್ದಿರ್ತದ. ಅಲ್ಲಿ ಮನುಷ್ಯನ ಮೇಲೆ ಧೂಳು ಬಿದ್ದಿರ್ತದ. ಆ ಧೂಳನ್ನ ಕ್ಲೀನ್ ಆಗಬೇಕಾಗಿದ್ದಾದ್ರೆ ಸಿದ್ದರಾಮನ ಸತ್ಯದ ನುಡಿಮುತ್ತಗಳನ್ನು ಕೇಳಿದಾಗ ಅದು ಸ್ವಚ್ಛ ಆಗ್ತದೆ, ಸ್ವಚ್ಛ ಆಗ್ತದೆ ಮಾತನ್ನ ಅದು ಆಲಿಸಬೇಕಾಗ್ತದೆ ಬಂದ್ರೆ. ಅದಕ್ಕಾಗಿ ತಾವೆಲ್ಲ ಕೂಡ, ಯಾಕಂದ್ರೆ ಮಸೀದಿ ಪೂರದ ಭಕ್ತರಂದ್ರೆ ನಿಮಗೆ ಸಿದ್ದರಾಮ ಅಂದ್ರೆ ಪಂಚಪ್ರಾಣ. ಆದ್ರೆ ಅದರ ಜೊತೆಗೆ ಹಾಲಿನ ಜೊತೆಗೆ ಸಕ್ಕರೆ ಬೆರೆಸಿದಾಗ ಹಾಲು ಹ್ಯಾಂಗ ಸಿಹಿ ಆಗ್ತದೋ ಹಾಗೆ ನಿಮ್ಮ ಭಕ್ತಿಯ ಜೊತೆಗೆ ಸಿದ್ದರಾಮನ ನುಡಿಮುತ್ತುಗಳನ್ನ ಸೇರಿಸಿದಾಗ ಮತ್ತಿಟ್ಟದಕ್ಕೆ ನೆರಳು ಬರ್ತಾಗಿರತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಡೆ ಹೇಳುವುದ್ರ ಜೊತೆಗೆ ಆಯ್ತು. 21 ದಿವಸ ಮುಗಿತು. ಬಹಳ ಏನಂದ್ರೆ ಅಮಾಸಿ ತನಕ ಚಂದ ನಡೀತದ ಪುರಾಣ. 5 ದಿವಸ ಅಂತ ಲೆಕ್ಕದಾಗ ಇರಂಗಿಲ್ಲ. ಯಾಕೆ ಪಲ್ಲಕ್ಕೆ ಹೋಗುದು, ಪಲ್ಲಕ್ಕೆ ಬರೋದು, ಬೀಗರು ಬರೋದು, ಬೀಗರು ಹೋಗೋದು, ಇದ್ರಾಗಿ ಹೊರಟು ಹೋಗ್ತಾರೆ. ಸರಿಯಾಗಿ ನಡಿಬೇಕಾಗಿದ್ದಾದ್ರೆ ಬಹಳ ಅಮಾಶಿವರೆಗೆ ಪುರಾಣ ಚೆನ್ನಾಗಿ ನಡೀತದೆ. ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಗಳಾಗಲಿ. ನಮ್ಮ ತಾಯಂದಿರು ಯಾಕಂದ್ರೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಹುಶಃ ಸೀರೆ ತಗೊಳ್ಳೋರು ಮತ್ತೆ
ಮತ್ತು ಸೀರೆ ಬ್ಯಾಡ ಅನ್ನೋ ಅವ್ರ ಲಿಸ್ಟ್ಗಳನ್ನು ಸೀರೆ ಬ್ಯಾಡ ಅನ್ನೋರಿಗೆ 151 ರೂಪಾಯಿ, ಸೀರೆ ಬೇಕನ್ನೋರಿಗೆ 251 ರೂಪಾಯಿ ಕೊಟ್ಟಿರ್ತಕ್ಕಂಥ ಕಾಣಿಕೆ ಎಲ್ಲಿಗೆ ಹೋಗ್ತಾ ತಿಳ್ಕೊಂಡು ಕೇಳಿದ್ರೆ ಸಿದ್ದರಾಮನ ಒಂದು ಸತ್ಕಾರಕ್ಕೆ ಮೂಡುತ್ತಾ ಇದೆ ಅಂತಕ್ಕಂಥ ಇಲ್ಲಿ ರೊಕ್ಕ ಮಹತ್ವಲ್ಲ, ನಾವು ಮಾಡ್ತಕ್ಕಂಥ ಭಕ್ತಿ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ವಿಚಾರ ಮಾಡಿ ನೀವೆಲ್ಲ ತಾಯಿಯಂದಿರಿ ನಿಮ್ಮ ನಿಮ್ಮ ಹೆಸರುಗಳನ್ನ ಬರ್ಸಲ್ಪಲ್ಲಿ ಮುಂದಾಗಬೇಕಿರತಕ್ಕಂಥ ಮಾತನ್ನ, ಯಾಕಂದ್ರೆ 5ನೇ ತಾರೀಕಿನ ದಿವಸ ಕಮಿಟಿಯವರು ಏನು ನಿರ್ಧಾರ ಮಾಡ್ತಾರೆ, ಯಾಕಂದ್ರೆ ಶ್ರೀಶೈಲ ಮಹಾಸನಿ ದೇವರು ಏನೋ 9 ಗಂಟೆ 30 ನಿಮಿಷಕ್ಕೆ ಟೈಮ್ ಕೊಟ್ಟಿದ್ದಾರೆ. ಯಾಕಂದ್ರೆ ಬಳ್ಳಾರಿಯಲ್ಲಿ ನಮ್ಮ ಶಾಸ್ತ್ರಿಯವರ ಹಳೆ ದೇವರ ಆಶ್ರಮದಲ್ಲಿ ವಾಸ್ತವ ಇದ್ದುಕೊಂಡು ಅಲ್ಲಿ ಸ್ನಾನ ಶಿವಪೂಜೆ ಮುಗಿಸಿಕೊಂಡು ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಆದಷ್ಟು ನೀವೆಲ್ಲ ತಾಯಿದ್ರು ಕೂಡ ದಿವಸ ಬೇಗನೆ ಬಂದು ನಿಮ್ಮ ಬೆಳಗಿನ ಉಪಹಾರವನ್ನ ಮುಗಿಸಿಕೊಂಡು ಸನ್ನಿದೇವರ ಸ್ವಾಗತಕ್ಕಾಗಿ ಹೋಗಿ ಅವರಿಗೆ ಗ್ರಾಮದಲ್ಲಿ ಬರಮಾಡಿಕೊಂಡು ತದನಂತರ ಉಳಿತುಂಬತಕ್ಕಂಥ ಕಾರ್ಯಕ್ರಮ ಯಥಾವತ್ತಾಗಿ ನಡೀತಾ ಇದೆ ಮಹಾಸನ್ನಿಧಿ ಅವರಿಂದಲೇ. ಯಾಕಂದ್ರೆ ಅವರು ಬೇರೆ ಕಡೆ ಮತ್ತೆ 2 ಕಾರ್ಯಕ್ರಮಗಳು ಒಪ್ಪಿಕೊಂಡಿದ್ದಾರೆ. ಯಾಕಂದ್ರೆ ನಾನು ಅಂದೆ ಅಲ್ಲ ಸನ್ನಿಧಿಯವರು ಬರಬೇಕಾಗ್ತದೆ ಸರಳ ಅಲ್ಲ ಅಂತ ತಿಳ್ಕೊಂಡು ಬೇರೆ ಸಿರುಗುಪ್ಪ ಆ ಕಡೆ 2 ಕಾರ್ಯಕ್ರಮ ಒಪ್ಕೊಂಡಿದ್ದಾರೆ. ನಮ್ಮ ಸಲುವಾಗಿ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರ ಕಾರ್ಯಕ್ರಮ ಸಲುವಾಗಿ ಅವರು ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ತಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿದ್ದರು. ಯಾಕಂದ್ರೆ ವರ್ಷ ನಾವು ಮತ್ತೆ ಗುಡಿದ್ರು ತಾತ್ನವರು ಆಮೇಲೆ ಎಮ್ಮಿನವರು ಬೇರೆ ಬೇರೆ ಕಡೆಯಿಂದ ಉಳಿತುಂಬತಕ್ಕಂಥ ಕಾರ್ಯಕ್ರಮ. ಆ ದಿವಸದ ವಿಶೇಷ ಏನಂದ್ರೆ ಶ್ರೀಶೈಲ ಮಹಾಸನ್ನಿಧಿಯವರ ಅಮೃತ ಹಸ್ತದಿಂದ ಪ್ರಸಾದ ಹಸ್ತದಿಂದ ನಿಮಗೆ ಉಳಿತುಂಬತಕ್ಕಂಥ ಕಾರ್ಯಕ್ರಮ. ಅದು ತಾವೆಲ್ಲ ತಾಯಿಯಂದರು ನೀವಾಗಲಿ, ನಿಮ್ಮ ಬೇರೆ ಕಡೆ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ, ಇನ್ಯಾರಾದ್ರೂ ಬೀಗರಾಗಲಿ ಅವರವರ ಹೆಸರುಗಳನ್ನು ಪಡೆದುಕೊಂಡು ಆ ಯಾವ ಭಾಗ್ಯವನ್ನ ಪಂಚಾಚಾರ್ಯರ ಆಶೀರ್ವಾದ ನೀಡತಕ್ಕಂಥ ಶಕ್ತಿ ತಮ್ಮೆಲ್ಲರಿಗೆ ಬರಲಿರ್ತಕ್ಕಂಥ ಮಾತನ್ನು ಹಾರೈಸಿ ಇವತ್ತಿನ ಪುರಾಣಕ್ಕೆ ನಾವು ವಿರಾಮ ಕೊಡ್ತಾ ಇದ್ದೇವೆ. ಯಾವ ಇವತ್ತಿನ ಬೆಳಗಿನ ಜಾವದ ಸಿದ್ದರಾಮೇಶ್ವರಿಗೆ ರುದ್ರಾಭಿಷೇಕ, ಆಮೇಲೆ ನಮ್ಮ ಪುರಾಣ ಭಿನ್ನ ಮತ್ತು ಸಾಯಂಕಾಲ ದಾಸೋಹಕ್ಕೆ ಪುರಾಣಕ್ಕೆ ಬಂದಿರತಕ್ಕಂಥ ಮಹಾ ಭಕ್ತಾದಿಗಳಿಗೆ ದಾಸೋಹವನ್ನು ಮಾಡಿರ್ತಕ್ಕಂಥ ಪರಮಸ ಭಕ್ತರಾದ ವಿ ಮುಕ್ಕಣ್ಣ ಅವರು ತಮ್ಮ ಎಲ್ಲ ಕಾರ್ಯವನ್ನ ಬಹಳ ಒಂದು ಜವಾಬ್ದಾರಿಯಿಂದ ಮಾಡಿದ್ದಾರೆ. ಅವರ ಸಿದ್ದರಾಮನ ಅನುಗ್ರಹ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ನಾಳಿನ ಪೂಜಾ ಪ್ರಸಾದದ ಒಂದು ಸೇವೆಯನ್ನು ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಸದಾ ಯಾವ ಸಿದ್ದರಾಮನ ಸೇವೆಯನ್ನು ಮಾಡತಕ್ಕಂಥ ಈ ನಾರಾಯಣಪ್ಪನವರು ನಾಳೆ ದಿವಸ ಸಿದ್ದರಾಮನ ಒಂದು ಕಾರ್ಯಕರ್ತವ್ಯವನ್ನು ವಹಿಸಿಕೊಂಡವರಾಗಿದ್ದಾರೆ. ಅವರಿಗೂ ಕೂಡ ಸಿದ್ದರಾಮನ ಒಂದು ಅನುಗ್ರಹ ಇರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈ ಪುರಾಣ ಮಂಡಲ ಮಹೋತ್ಸವಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳು ಜೆ ರುದ್ರಪ್ಪ ಹೊಳಗುಂದಿ ಅವರು ಈ ಪುರಾಣ ಮಹೋತ್ಸವಕ್ಕೆ ಮಂಗಲ ಮಹೋತ್ಸವಕ್ಕೆ 200 ರೂಪಾಯಿ, ಭೈರಾಪುರ ಲಿಂಗಮ್ಮ 260 ರೂಪಾಯಿ, KM ಸಿದ್ದರಾಮನಗೌಡ ಭೀಮನಗೌಡ 2111 ರೂಪಾಯಿ, ಬೂಲಗುಂಪಿ ವಿರ್ಪಣ್ಣ 1511 ರೂಪಾಯಿ, ಮುದಣ್ಣನವರ ವಿದೇಶ 511 ರೂಪಾಯಿ, KM ರತ್ನಮ್ಮ ಮಲ್ಲಿಕಾರ್ಜುನಗೌಡ 2151 ರೂಪಾಯಿ, ಶರಣ ಬಸನಗೌಡ ವಕ್ರಾಣಿ 2051 ರೂಪಾಯಿ. ಈ ರೀತಿಯಾಗಿ ಸದ್ಭಕ್ತರು ತಮ್ಮದೇ ಆಗಿರ್ತಕ್ಕಂಥ ಅಮೂಲ್ಯವಾದ ಕಾಣಿಕೆಯನ್ನು ಸಿದ್ದರಾಮನ ಶ್ರೀಪಾದಕ್ಕೆ ಅರ್ಪಣವನ್ನು ಮಾಡಿದ್ದಾರೆ. ಆ ಎಲ್ಲ ಭಕ್ತ ಮಹಾಶಯರಿಗೆ ಪರಮದಯಾಳ ಪಾರ್ವತಿ ಪರಮೇಶ್ವರರು ಸಿದ್ದರಾಮನ ಅನುಗ್ರಹ ಸದಾ ಇರಲಿರ್ತಕ್ಕಂಥ ಮಾತನ್ನು ಹಾರೈಸಿ ನಾಳೆ ಗೋಪುರದಲ್ಲಿ ಒಂದು ರಕ್ತದ ಶಿಬಿರವನ್ನು ಇಟ್ಟುಕೊಂಡಿದ್ದಾರಂತ. ಯಾರಾದರೂ ಬೇಕಾದವರು ರಕ್ತದಾನ ಮಾಡಬೇಕನ್ನತಕ್ಕಂಥ ಭಕ್ತಾದಿಗಳು ಯಾರಾದರೂ ಇದ್ರೆ ಅವರು ಗೋಪುರಕ್ಕೆ ಹೋಗಿ ತಮ್ಮ ರಕ್ತದಾನವನ್ನ ಮಾಡಬೇಕನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸ್ತದೆ. ಬಂಧುಗಳೇ, ಶ್ರೀಧರರೆಡ್ಡಿ ಬಸಪ್ಪ ಅವರು 2011 ರೂಪಾಯಿ ಕಾಣಿಕೆಯನ್ನು ಕೊಟ್ಟವರಾಗಿದ್ದಾರೆ.
ಅವರು ಕೂಡ ಸಿದ್ದರಾಮನ ಒಂದು ಅನುಗ್ರಹ ಇರಲಿರ್ತಕ್ಕಂಥ ಮತ್ತನ್ನು ಹಾರೈಸಿ ಈಗ ಪುರಾಣಕ್ಕೆ ಮಹಾಮಂತ್ರ ಸಾಂಬದೇವಿ ನಮ ಪಾರ್ವತೇಶ್ವರ ಹರ ಮಹಾದೇವ ಮಂಗಲ ಜಯ ಮಂಗಲ ಮಂಗಲ ಶುಭ ಮಂಗಲ ಮಂಗಲ ಜಯ ಮಂಗಲ ಮಂಗಲ ಶುಭ ಮಂಗಲ ಜಯ ಮಂಗಲ ಶ್ರೀ ಗುರವಿಗೆ ಶುಭ ಮಂಗಲ ಮಂಗಲ ಭವಸಾಗರ ತೀರಗೆ ಮಂಗಲ ಶ್ರೀ ಗುರವಿಗೆ ಶುಭ ಮಂಗಲ ಮಂಗಲ ಭವಸಾಗರ ತೀರಗೆ ಮಂಗಲ ನಿಂತಾವನಿಗೆ ಮಂಗಲ ನಿಂತಾವನಿಗೆ ಮಂಗಲ ಶ್ರೀರಂಗಧನಿಗೆ ಮಂಗಲ 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 ಜಯ ಮಂಗಲ ಮಂಗಲ ಶುಭ ಮಂಗಲ ವಿಮಲಶೀಲನಿಗೆ ಮಂಗಲ ಮಂಗಲ ರುದ್ರಾಕ್ಷಿಮೂರ್ತಿಗೆ ಮಂಗಲ ಮುಕ್ತಿ ಮೂಲನಿಗೆ ಮಂಗಲ ಮುಕ್ತಿ ಮೂಲನಿಗೆ ಮಂಗಲ ಬ್ರಹ್ಮಪುರೇಶನಿಗೆ ಮಂಗಲ ಬ್ರಹ್ಮಪುರೇಶನಿಗೆ ಜಯ ಮಂಗಲ ಯಶೋದಮ್ಮ ಮುಖಾಗ್ರೆ ದೇವಿ ಸರ್ವಮಂಗಲಂ ತ್ರಯಸ್ವರತಂ ಸಾಂತರತಂ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪರಮೇಶ್ವರ ಮಹಾದೇವ ಜಗದ್ಗುರು पंचाचार्य महाराज की जय श्री शैल मल्लिकार्जुन महाराज की जय पवन सिद्धेश्वर महाराज की जय शिवयोगी सिद्धरामेश्वर महाराज की जय पुटराजेश्वर महाराज की जय सकल साधु संत महाराज की जय जय मंगलम जय नमः पार्वती परमेश्वर महादेव महादेव ಇದು ಆಫ್ ಮಾಡೋದಂಗೆ ಕರೆ